ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು ಪ್ರಾರ್ಥನೆಯೊಂದಿಗೆ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ರಾಜ. ಅಪ್ಪ, ಕಳೆದ ದಿವಸಗಳಲ್ಲಿ ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಅನೇಕ ರಹಸ್ಯವಾದಂಥ ಆಳವಾದ ಪ್ರಕಟಣೆಗಳನ್ನು ವಾಕ್ಯದ ಮೂಲಕ ಪವಿತ್ರಾತ್ಮನ ಮೂಲಕವಾಗಿ ಪ್ರಕಟಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನ ಅಧ್ಯಯನವನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಪರಿಶುದ್ಧ ಚಿತ್ತ ಪ್ರಕಾರವಾಗಿ ಆತ್ಮನ ಮೂಲಕ ನಮ್ಮನ್ನು ಮುನ್ನಡೆಸಬೇಕು ರಾಜ. ಎಲ್ಲದರ ಮೂಲಕ ನಿಮ್ಮ ಮೈ ಮುಂದೆ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪುಣ್ಯವತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 18-29. ಥುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಎಜೆಬೆಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವರ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ಥುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪನೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚಿಕೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 2ನೇ 18ರಿಂದ 29 ವಾಕ್ಯ, ಅಂದರೆ 7 ಸಭೆಗಳಲ್ಲಿ ಒಂದು ಸಭೆಯಾದ ಅಥವಾ 7 ಸಭೆಗಳಲ್ಲಿ 4ನೇ ಸಭೆಯಾದಂಥ ಥುವತೈರ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ನಾನು ಬ್ರೀಫಾಗಿ ಆರಂಭದ ವಿಷಯಗಳನ್ನು ಹೇಳ್ತಾ ಇಲ್ಲಿಯವರೆಗೆ ಧ್ಯಾನಿಸಿದ ವಿಷಯಗಳು ಹೇಳುತ್ತಾ ನಾನು ಇವತ್ತಿನ ಧ್ಯಾನಕ್ಕಾಗಿ ಹೋಗೋಣ. ಪ್ರಿಯರೇ, 18ನೇ ವಾಕ್ಯದಲ್ಲಿ ಥುವತೈರ ಸಭೆಯ ವಿಳಾಸ ಹೇಳಿ ಕೊಡುವಂಥ ಸಂದೇಶವನ್ನು ಕಾಣ್ತೇವೆ. ಮತ್ತು ಅವರಲ್ಲಿ 18ನೇ ವಾಕ್ಯದಲ್ಲಿ ಯೇಸು 2 ವಿಧವಾಗಿ ಸಭೆಗೆ ಪ್ರಕಟವಾಗ್ತಾ ಇದ್ದಾನೆ. ಒಂದು, ಬೆಂಕಿಯ ಉರಿಯ ಕಣ್ಣು ಉಳ್ಳವನಾಗಿಯೂ ತಾಮ್ರದ ಪಾದಗಳುಳ್ಳವನಾಗಿಯೂ ಈ ಸಭೆಗೆ ಸ್ವಾಮಿ ಪ್ರಕಟ ಆಗುವುದನ್ನು ಕಾಣ್ತೇವೆ. 19 ಮತ್ತು 24ನೇ ವಾಕ್ಯದಲ್ಲಿ ಈ ಸಭೆಯಲ್ಲಿರುವಂಥ 7 ವಿಧವಾದ ಒಳ್ಳೆಯ ಕಾರ್ಯಗಳನ್ನು ಹೇಳಿ ಈ ಸಭೆಯನ್ನು ಪ್ರೋತ್ಸಾಹಿಸುವಂಥದ್ದನ್ನು, ಪ್ರಶಂಸಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, 20 ಮತ್ತು 21ನೇ ವಾಕ್ಯದಲ್ಲಿ ಈ ಸಭೆಯಲ್ಲಿ ಇರುವಂಥ ತಪ್ಪಾದ 6 ಸಂಗತಿಗಳನ್ನು ಹೇಳಿ ಈ ಸಭೆಯನ್ನು ಖಂಡಿಸುವಂಥದ್ದನ್ನು, ಗದರಿಸುವಂಥದ್ದನ್ನು, ಎಚ್ಚರಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. 22 ಮತ್ತು 23ನೇ ವಾಕ್ಯದಲ್ಲಿ 3 ವಿಧವಾದ ಶಿಕ್ಷೆಗಳು, ಅಂದರೆ ದೇವರ ಕಡೆಗೆ ಸಭೆ ತಿರುಗದೆ ಹೋದರೆ ಏನಾಗ್ತದೆ ಅಂದರೆ 3 ವಿಧವಾದ ಶಿಕ್ಷೆಗಳನ್ನು ಕರ್ತನಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. 1ನೇದ್ದು ಹಾಸಿಗೆಯಲ್ಲಿ ಬೀಳುವಾಗೆ ಮಾಡ್ತಾನೆ. 2ನೇದು ಮಹಾಸಂಕಟದಲ್ಲಿ ಬೀಳುವಾಗೆ ಮಾಡ್ತಾನೆ. 3ನೇದು ಅವಳ ಮಕ್ಕಳನ್ನು ಕೊಂದಾಗ್ತಾನೆ ಎಂಬುದಾಗಿ 3 ವಿಧವಾದ ಒಂದು ಶಿಕ್ಷೆಗಳನ್ನು ಕರ್ತನ ದೇಸು ಸ್ವಾಮಿ ಪ್ರಕಟಿಸುವಂಥದ್ದು ನೋಡ್ತೇವೆ. ಮಾತ್ರವಲ್ಲ, 22 23ನೇ ವಾಕ್ಯದ ಇನ್ನೂ 2 ಸಂಗತಿ ಉಂಟು. ಒಂದು, ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವಂಥ ದೇವರು.
ಎರಡನೇದಾಗಿ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥ ದೇವರೆಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತೇವೆ. 25ನೇ ವಾಕ್ಯದಲ್ಲಿ ನಿನಗಿರುವಂಥದ್ದನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕೆಂಬುದಾಗಿ ಕರ್ತನು ಎನ್ಕರೇಜ್ ಮಾಡುವಂಥದ್ದನ್ನು, ಪ್ರೋತ್ಸಾಹಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. 26ನೇ ವಾಕ್ಯನ ಓದುವ. ಯಾವನು ಜಯಶಾಲಿಯಾಗಿದ್ದು, ಬಸ್ ನಾವೀಗ ಧ್ಯಾನಿಸುವಂಥ ವಾಕ್ಯ ಯಾವನು ಜಯಶಾಲಿಯಾಗಿದ್ದು. ನಿನ್ನೆವರೆಗೆ ಯಾವುದರ ಕಿರುತು, ನಾವು ಯಾವುದರಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಬೇಕೆಂಬ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ದೇವರು ಬಯಸುವಂಥದ್ದು ಒಬ್ಬ ದೇವರ ಮಗು ಈ ಲೋಕದಲ್ಲಿ ಜಯಶಾಲಿಯಾಗಿ ಜಯದ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಕರ್ತನ ಬಯಕೆ ಮತ್ತು ಇಷ್ಟವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಕಲ್ವಾರಿ ಕ್ರೂಜಿಯಲ್ಲಿ ದೊಡ್ಡ ಜಯವನ್ನು ಕರ್ತನು ಸೈತಾನನ ಮೇಲೆಯೂ, ಸೈತಾನ ಲೋಕದ ಮೇಲೆಯೂ, ಮರಣದ ಮೇಲೆಯೂ, ಆತನು ಪಾಪದ ಮೇಲೆಯೂ, ಪಾಪದ ಶಿಕ್ಷೆ ಮೇಲೆಯೂ ನಮಗೆ ಆತನು ಅನುಗ್ರಹಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಅಲ್ಲಲ್ಲಿಯ ಆದರೆ ಇವತ್ತು ನಾವು ಆತ್ಮೀಕ ಒಂದು ರಣರಂಗದಲ್ಲಿ ಇದ್ದೇವೆಂಬುದನ್ನು ಕೂಡ ಮರೆತು ಹೋಗಬಾರದು. ರಕ್ಷಣೆ ಹೊಂದಿದ ಕ್ಷಣದಿಂದ ನಾವು ಆತ್ಮಿಕ ಲೋಕಕ್ಕೆ, ಅಂದರೆ ದೇವರ ರಾಜ್ಯಕ್ಕೆ, ಕಾಣದ ಈ ದೇವರ ರಾಜ್ಯದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ. ಯೇಸುಸ್ವಾಮಿಯ ಆಗಮನದ ಮೂಲಕ ಈ ಭೂಲೋಕದಲ್ಲಿ ದೇವರ, ಅಂದರೆ ಕರ್ತನಾದ ಯೇಸುಸ್ವಾಮಿಯ ಬೆಳಕಿನ ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿಸವಾಗಿದೆ. ಇನ್ನೊಂದು ಕಣ್ಣಿಗೆ ಕಾಣದ ರಾಜ್ಯ ಉಂಟು, ಅದು ಸೈತಾನ ಲೋಕವಾಗಿದೆ, ಅಂಧಕಾರದ ದೊರೆತನವಾಗಿದೆ. ಆದ ಕಾರಣ ಇವತ್ತು ನಮ್ಮ ಯುದ್ಧವು ಅಂಧಕಾರದ ದೊರೆತನಕ್ಕೆ ವಿರುದ್ಧವಾಗಿದೆ, ಕತ್ತಲೆಯ ರಾಜ್ಯಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲ್ಲಿಯ ಆದ ಕಾರಣ ಯೇಸು ಸ್ವಾಮಿ ಪದೇ ಪದೇ ಎನ್ಕರೇಜ್ ಮಾಡ್ತಾನೆ. ಅಂದರೆ ಉದಾಹರಣೆಗೆ ಜಾನ್ 16:33, ಈ ಲೋಕದಲ್ಲಿ ನಿಮಗೆ ಕಷ್ಟಗುಂಟು, ಸಂಕಟಗುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನು ಹೇಳುವಂಥ ಒಂದು ವಾಗ್ದಾನ, ಒಂದು ಎನ್ಕರೇಜ್ ಮಾಡುವಂಥ, ಪ್ರೋತ್ಸಾಹಿಸುವಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ಎಫೆಸ ಪತ್ರಿಕೆ 6:13 ವಾಕ್ಯದಲ್ಲಿ ಕೂಡ ಅನೇಕ ಸಲ ವಾಕ್ಯವನ್ನು ಓದಿಕೊಂಡಿದ್ದೇವೆ. ಅಂದರೆ ನಾ ಕಠಿಣ ಯುದ್ಧವು ನಡೆಯುವಂಥ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ನಾವು ಶಕ್ತರಾಗುವಂತೆ ಕರ್ತನು ದಯಪಾಲಿಸುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಮತ್ತು ನಾವು ಜಯಶಾಲಿಗಳಾಗಿ ಎಲ್ಲ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲಬೇಕೆಂಬ ಆ ಒಂದು ವಾಕ್ಯವನ್ನು, ಆ ಒಂದು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಂದರೆ ದೇವರ ಉದ್ದೇಶ, ಒಂದು ದೇವರ ಮಗು ಒಂದು ಸೋತು ಹೋದ ಒಂದು ಸೋಲಿನ ಜೀವಿತ ಈ ಲೋಕದಲ್ಲಿ ನಡೆಸಬಾರದು. ಈ ಲೋಕದ ಜಯದ ಒಂದು ಜೀವಿತವನ್ನು ನಡೆಸಬೇಕೆಂಬುದು ದೇವರ ಚಿತ್ತ. ಅದಕ್ಕಾಗಿಯೇ ಈ ಭೂಲೋಕದಲ್ಲಿ ಸಭೆಗೆ ಸೇರಿಸಲ್ಪಟ್ಟ ಕ್ರಿಸ್ತನ ಹೊಸ ಒಡಂಬಡಿಕೆಯ ರಕ್ಷಣೆಯ ಮೂಲಕವಾಗಿ, ದೀಕ್ಷಾಂತದ ಮೂಲಕವಾಗಿ ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಗೆ ಸೇರಿಸಲ್ಪಟ್ಟಂತಹ ಒಂದು ದೇವರ ಮಗುವಿಗೆ ಅನೇಕ ಸಂಗತಿಗಳನ್ನು ಕರ್ತನು ಅನುಗ್ರಹಿಸಿದ್ದಾನೆ. ಕಾರಣ ಏನು ಗೊತ್ತುಂಟ? ಅದೆಲ್ಲವನ್ನು ಏನು ಎಂಬುದಾಗಿ ನಾವು ಮತ್ತೆ ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅದು ಇರುವುದರಿಂದಲೇ ನಾವು ಒಂದು ಈ ಲೋಕದಲ್ಲಿ ಜಯದ ಜೀವಿತವನ್ನು ನಾವು ನಡೆಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈಗ ನಾವು ಧ್ಯಾನ ಮಾಡೋಣ ಪ್ರಿಯರೇ. ನಾವು ಯಾವ ರೀತಿಯಲ್ಲಿ ಈ ಒಂದು ಸೈತಾನ ಶಕ್ತಿಗೆ ವಿರುದ್ಧವಾಗಿ, ಲೋಕಕ್ಕೆ ವಿರುದ್ಧವಾಗಿ, ಶರೀರದ ಅಭಿಲಾಷೆಗೆ ವಿರುದ್ಧವಾಗಿ, ಅನೇಕ ಸಂಗತಿ ವಿರುದ್ಧವಾಗಿ ನಮಗೆ ಎದುರಾಗಿ ಬರುವಂತಹ ಎಲ್ಲ ಸಂಗತಿಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಜಯಿಸುವುದಕ್ಕೆ, ಜಯದೊಂದಿಗೆ ನಿಲ್ಲುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಮೊದಲನೇದಾಗಿ ಜಕಾರ್ಯ 4:6, ಜಕಾರ್ಯ 4:6 ವಾಕ್ಯ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದಾಗಿ. ಅಂದರೆ ಕರ್ತನು ಆತನ ಮಕ್ಕಳಿಗೆ, ಅಂದರೆ ನಮಗೆ, ದೇವರ ಸಭೆಗೆ ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಪವಿತ್ರಾತ್ಮನ ಅಭಿಷೇಕ ಕೊಟ್ಟಂಥ ಒಂದು ಮುಖ್ಯವಾದಂಥ ಒಂದು ಉದ್ದೇಶ ಏನೆಂದರೆ, ನಾವು ಸೈತಾನ ಶಕ್ತಿಗಳನ್ನು ಅಥವಾ ಲೋಕವನ್ನು ಅಥವಾ ಶರೀರ ಭಾವವನ್ನು ಅಥವಾ ಶರೀರದ ಅಭಿಲಾಷೆಗಳನ್ನು ನಾವು ಜಯಿಸಿ ಈ ಲೋಕದಲ್ಲಿ ಜಯದ ಜೀವಿತವನ್ನು ನಡೆಸಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ. ಅಪೊಸ್ತಲರ ಕೃತ್ಯ 1:8 ವಾಕ್ಯ ಹೇಳ್ತದೆ. ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 1:8 ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಜೆರುಸಲೇಮ್ ಮತ್ತು ಪ್ರಪಂಚದ ಕಟ್ಟ ಕಡೆಗಳಿಗೆ ನನಗೆ ಸಾಕ್ಷಿ ಆಗುವಿರೆಂಬಂಥ ಮಾತನ್ನು ಅಲ್ಲಿ ಕರ್ತನ ಯೇಸು ಹೇಳಿರುವಂತ ನೋಡ್ತಾ. ಅಂದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ನೋಡಿ, ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು 21-22 ವಾಕ್ಯದಲ್ಲಿ 30ನೇ ವಯಸ್ಸಿನಲ್ಲಿ ಕರ್ತನ ದೇಶಸ್ವಾಮಿ ಯೋರ್ದಾನ್ ಹೊಳೆಯಲ್ಲಿ ಆ ಸ್ಥಾನಿಕ ಯೋಹನ್ನನ ಮೂಲಕ ದೀಕ್ಷಾಸ್ನಾನ ತೆಗೆದುಕೊಂಡು ಆತನು ನೀರಿನಿಂದ ಬಿಟ್ಟು ಹೊರಗೆ ಬರುವಾಗ ಪವಿತ್ರಾತ್ಮನು ದೇಹಕರವಾಗಿ ಆತನ ಮೇಲೆ ಹಿಡಿಯುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. 4ನೇ ಅಧ್ಯಾಯದ 1ನೇ ವಾಕ್ಯ ಇರ್ತದೆ,
ಪವಿತ್ರಾತ್ಮನು ಆತನನ್ನು ಮರುಭೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ತಿರುಗಿ ಯೇಸುವೆ ಬರ್ತಾ ಇದ್ದಾನೆ. ಅದೇ ಸಮಯದಲ್ಲಿ ದೇವರ ಆತ್ಮನು ಆತನನ್ನು ಈ ಒಂದು ಡೆಸರ್ಟ್ಗೆ, ಅಂದರೆ ಈ ಒಂದು ಮರುಭೂಮಿಗೆ ಅಥವಾ ಅಡವಿಗೆ ಕರ್ಕೊಂಡು ಹೋಗಿ, ಯಾಕೆ? ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ. ಸಿಕ್ಕಿದ್ರೆ ಓದ್ಬೋದು, ಲೂಕ 4:1 ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮನೇ ಕರ್ತನ ದೇಸು ಸ್ವಾಮಿಯನ್ನು ಇಲ್ಲಿ ನಡೆಸುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಭಿಷೇಕ ಎಂಬುವಂಥದ್ದು, ನನ್ನ ಅಭಿಷೇಕದ ಕುರಿತಾಗಿ ಅನೇಕ ವಿಧವಾದ ಉಪದೇಶಗಳನ್ನು ನಮ್ಮ ಸಭೆಯಲ್ಲಿ ಕೊಟ್ಟಿದ್ದೇನೆ. ನಮ್ಮ ಲಿಂಕ್ ಅನೇಕ ಇರ್ಬೋದು. ಈವನ್ ಲಾಸ್ಟ್ ಮಾರ್ಚಲ್ಲಿ ಫೆಬ್ರವರಿ ಅಂತ ಕಾಣ್ತದೆ, ಒಂದು ಕೂಟಗಳು ನಡೆಯುವಂಥ ಸಂದರ್ಭದಲ್ಲಿ ಸತತವಾಗಿ 7-8 ದಿವಸಗಳ ಕಾಲ ಅಭಿಷೇಕದ ಬಗ್ಗೆನೇ ನಾನು ಮಾತಾಡಿದ್ದೇನೆ ಪ್ರಿಯರೇ. ಪವಿತ್ರಾತ್ಮನ ಅಭಿಷೇಕದ ಬಗ್ಗೆನೇ ಅದು ಲಿಂಕ್ ನಿಮಗೆ ಸಿಕ್ಕಿದೆ. ದಯಮಾಡಿ ಅದನ್ನು ಪಡ್ಕೊಂಡು ನೀವು ಸಮಯ ಇರುವಾಗ ಅದನ್ನು ಕೇಳಬೇಕು. ಕಾರಣ ಈ ಲೋಕದಲ್ಲಿ ರಕ್ಷಣೆ ಹೊಂದಿದ ದೇವರ ಮಗುವಿಗೆ ಪವಿತ್ರಾತ್ಮನ ಅಭಿಷೇಕ ಎಂಬುವಂಥದ್ದು ಅದು ಪ್ರಾಮುಖ್ಯವಾದದ್ದು. ಅಪೊಸ್ತಲರ 2ನೇ ಅಧ್ಯಾಯ 37, 38, 39 ಓದುವಾಗ ಅಲ್ಲಿ ಸುಮಾರು ಸಾವಿರಾರು ಜನರಲ್ಲಿ ಕೂಡಿ ಬಂದಿರುವಾಗ ಪಂಚಸಪ್ತಮ ದಿವಸದಲ್ಲಿ ಪೇತ್ರನ ಸಂದೇಶ ಕೇಳಿದ 3,000 ಜನರಲ್ಲಿ ಮಾನಸಾಂತರ ಉಂಟಾಗ್ತಾ ಇದೆ. ಅವರ ಹೃದಯದಲ್ಲಿ ಅಲಗು ನೆಟ್ಟಂಥ ಒಂದು ಅನುಭವವಾಗಿ ಅವ್ರು ಕೇಳ್ತದೆ, ಸಹೋದರರೇ ನಾವು ಏನು ಮಾಡಬೇಕು? ಆಗ ಪೇತ್ರ ತನ್ನ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ತೆಗೆದುಕೊಳ್ಳಬೇಕು, ಆಗ ಪವಿತ್ರಾತ್ಮ ದಾನವನ್ನು ಹೊಂದಿಕೊಳ್ಳುವಿರಿ. ಅಂದರೆ ಪವಿತ್ರಾತ್ಮನ ದಾನ ಅಥವಾ ಪವಿತ್ರಾತ್ಮನ ಅಭಿಷೇಕ ಅದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಇದರ ಮೂಲಕ ನಾವು ತಿಳ್ಕೊಳ್ಳಿದ್ದಕ್ಕೆ ನಾವು ಸಾಧ್ಯವಾಗ್ತದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲತೆ 19ನೇ ಅಧ್ಯಾಯದಲ್ಲಿ 1-6 ತನಕ ಓದುವುದಾದರೆ, ಅಲ್ಲಿ ಅಪೊಸ್ತಲ ಪೌಲನು ಈ ಎಫೆಸಕ್ಕೆ ಆತನು ಬರುವಂಥ ಸಂದರ್ಭದಲ್ಲಿ ಅಪೊಲ್ಲೋಸನು ಅಲ್ಲಿ ಇರಲಿಲ್ಲ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಂಥ ಒಂದು ಸಮಯವಾಗಿತ್ತು ಅದು. ಅಲ್ಲಿ 12 ಜನ ಅಪೊಲ್ಲೋಸನ ಶಿಷ್ಯರು ಆತನಿಗೆ ಭೇಟಿಯಾಗುತ್ತಾರೆ. ಅವರಿಗೆ ಸಿಕ್ಕಿದ ಸಂದರ್ಭದಲ್ಲಿ ಆತನು ಕೇಳುವಂಥ ಮುಖ್ಯ ಪ್ರಶ್ನೆ ಏನು ಗೊತ್ತುಂಟ? ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿಕೊಂಡಿದ್ದೀರೋ? ಅಂದರೆ ಅವರಿಗೆ ಈ ರೀತಿಯಲ್ಲಿ ಕೇಳ್ತಾ ಇಲ್ಲ, ಯಾವಾಗ ರಕ್ಷಣೆ ಹೊಂದಿದ್ರಿ, ಯಾವ ಸಭೆಗೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಅವರಿಗೆ ಆತನು ಕೇಳ್ತಾ ಇಲ್ಲ. ಅವನು ಕೇಳುವಂಥ ಮುಖ್ಯ ಪ್ರಶ್ನೆ, ನಂಬಿದಾಗ ಅಥವಾ ರಕ್ಷಣೆ ಹೊಂದಿದಾಗ ನಾವು ಪವಿತ್ರಾತ್ಮನ ಅಭಿಷೇಕವು ಪಡ್ಕೊಳ್ಳುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಅಲ್ಲಿ ಪೌಲನು ವಿವರಿಸುವಂಥದ್ದನ್ನು ಇಲ್ಲಿ ಕಾಣ್ತವೆ. ನಾನು ದೇವರ ಕೃಪೆಯಿಂದ ಅನೇಕ ದೇಶಗಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡಿ ಬಂದಿದ್ದೇನೆ ಪ್ರಿಯರೇ. ಅನೇಕ ಸಭೆಗಳಿಗೆ ಹೋಗಿ ನಾನು ಸುವಾರ್ಥ ಸೇವೆ ಮಾಡಿ ಉಪದೇಶ ಕೊಟ್ಟು ಬಂದಿದ್ದೇನೆ. ದುಃಖಕರವಾದ ಒಂದು ಸಂಗತಿ ಹೇಳುವುದಾದರೆ, ಅನೇಕ ಸಭೆಗಳಲ್ಲಿ ಅಭಿಷೇಕದ ಕುರಿತಾಗಿ ಉಪದೇಶಗಳೇ ಇಲ್ಲ. ನನ್ನ ಬಳಿಯಲ್ಲಿ ಅನೇಕ ವಿಶ್ವಾಸಗಳು ಹೇಳ್ಕೊಳ್ತಾರೆ, ಪಾಸ್ಟ್ರೇ ನೀವೇ ಒಂದು ಕ್ಲಾಸ್ ನಡೆಸಿ. ಆದರೆ ಅವರ ಸಭೆಗೆ ಹೋಗಿ ಅವರ ಸೇವಕರು ಹೇಳದೆ ನಾನು ಆ ಕ್ಲಾಸ್ ನಡೆಸಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಎಷ್ಟೋ ಜನ ಬಲಹೀನವಾದಂಥ ಒಂದು ಕ್ರಿಸ್ತಿಯ ಜೀವಿತವನ್ನು ಜೀವಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪವಿತ್ರಾತ್ಮನ ಅಭಿಷೇಕ ಬಲಹೀನ ವಿಶ್ವಾಸಿಯನ್ನು ಬಲಪಡಿಸುವಂಥದ್ದಾಗಿದೆ. ಅಲ್ಲಲ್ಲಿಯ ಬಲಹೀನ ವಿಶ್ವಾಸಿಯನ್ನು ಶಕ್ತರನ್ನಾಗಿ ಮಾಡುವಂಥದ್ದು ಆಗಿದೆ. ಪ್ರೈಸ್ ಗಾಡ್. ಅದಕ್ಕೆ ಪವಿತ್ರಾತ್ಮನ ಅಭಿಷೇಕ ತುಂಬ ಪ್ರಾಮುಖ್ಯ, ತುಂಬ ಪ್ರಾಮುಖ್ಯ ಎಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಲ್ಲಿ ಕೊನೆಗೆ ಅವರಿಗೆ ಕೇಳ್ತಾರೆ, ನೀವು ಯಾವುದನ್ನು ನಂಬಿ ದೀಕ್ಷೆ ತಂದುಕೊಂಡಿರಿ? ಹಾಗೆ ಅವರು ಹೇಳ್ತಾರೆ, ಸ್ನಾನಿಕ ಯೋಹನ್ನನ ಬೋಧನೆ ನಂಬಿ ದೀಕ್ಷೆ ತೆಗೆದುಕೊಂಡೆವು. ಅಪೊಸ್ತಲತೆ 13:24, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು 1-11 ತನಕ ಓದುವುದಾದರೆ, ಅಪೊಸ್ತಲ ಯೋಹನ್ನನ ಬೋಧನೆಯು ಅಥವಾ ಉಪದೇಶವು ಅದು ಕೇವಲ ಪೆಂತೆಕೋಸ್ ದಿವಸದವರೆಗೆ ಮಾತ್ರ ಇತ್ತು. ಒಂದು. ಎರಡನೇದಾಗಿ ಸ್ನಾನಿಕ ಯೋಹನ್ನನ ಒಂದು ದೀಕ್ಷಾ ಸ್ನಾನವು ಅದು ದೇವರ ಕಡೆಗೆ ತಿರುಗಿಕೊಂಡವರಿಗೆ ಆತನು ಗುರುತಾಗಿ ಕೊಡ್ತಾ ಇದ್ದ. ಇವನು ದೇವರ ಕಡೆಗೆ ತಿರುಗಿಕೊಂಡಿದ್ದಾನೆ, ಅದಕ್ಕಾಗಿ ಇವನಿಗೆ ನಾನು ನೀರಲ್ಲಿ ಮುಳುಗಿ ದೀಕ್ಷೆ ಕೊಡ್ತೇನೆ. ಅದಕ್ಕಾಗಿ ಅನೇಕ ಸದ್ದುಕಾಯರು, ಅನೇಕರು ಪರಿಸಾಯರು ಆತನ ಬಳಿ ಬರ್ತಾರೆ. ಕಾರಣ ಅವರು ಕಾಣ್ತಾ ಇದ್ದಾರೆ, ಪಾಪಿಗಳು, ಸುಂಕದವರು, ವೈಶ್ಯರು ಅನೇಕರು ಬಂದು ಮಾನಸಾಂತರ ಪಟ್ಟು ಆತನ ಬಳಿ ತಮ್ಮ ಪಾಪ ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ದೀಕ್ಷೆ ತೆಗೆದುಕೊಂಡು ನೋಡುವಾಗ ಅವರು ಬಂದು ದೀಕ್ಷೆ ತನಕ ನಿಂತಾರೆ. ಆದರೆ ನಿಲ್ಲುವಾಗ
ಅವರಲ್ಲಿ ಮಾನಸಾಂತರ ಇರಲಿಲ್ಲ ಪ್ರಿಯರೇ. ಅದಕ್ಕಾಗಿ ಅವರನ್ನು ಗದರಿಸ್ತಾ ಇದ್ದಾನೆ ಆತನು, ಸರ್ಪ ಜಾತಿಯವರೇ, ನೀವು ದೇವರ ಕಡೆಗೆ ತಿರುಗಿದ್ದೀರೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಮ್ಯಾಥ್ಯೂ 3:8 ಆತನವರು ಗದರಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಲೂಕ 24:49 ವಾಕ್ಯ ಓದುವಾಗ, ಪುನರುತ್ಥಾನ ಆದಂಥ ಯೇಸು ಸ್ವಾಮಿ ಸ್ವರ್ಗಾರೋಹಣ ಆಗುವಂಥ ಸಮಯದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪ್ರಾಮುಖ್ಯವಾದ ಕೆಲವೊಂದು ಟಿಪ್ಸ್ಗಳನ್ನು ತನ್ನ ಶಿಷ್ಯರಿಗೆ ಆತನು ಕೊಡ್ತಾ ಇದ್ದ. ಅದರಲ್ಲಿ ಒಂದಾಗಿದೆ ಇದು, ಏನು ಗೊತ್ತುಂಟ? ಆ ವಾಕ್ಯ ಓದಿಕೊಳ್ಳೋಣ. ಲೂಕ್ 24:49. ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಾನು ನಿಮಗೆ ಯಾವಾಗ ದೇವರು ತಂದೆ ವಾಗ್ದಾನ ಮಾಡಿದ? ಯೋವೆಲ 2:28-29 ಜಾಯಲ್ ಚಾಪ್ಟರ್ 2:28 ದೇವರು ತಂದೆ ಎದುರು ವಾಗ್ದಾನ ಮಾಡಿದ. ಏನು ವಾಗ್ದಾನ ಮಾಡಿದ್ದ? ಕೊನೆಯ ದಿವಸಗಳಲ್ಲಿ ನಮ್ಮ ದಾಸರ ಮೇಲೆ ನನ್ನ ಆತ್ಮ ಸುರಿಸುತ್ತೇನೆ. ಓಕೆ, ಲೂಕ್. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ. ಮೇಲಣ ಲೋಕದಿಂದ, ನೋಡಿ ಸ್ಪಷ್ಟವಾಗಿದೆ, ಮೇಲಣ ಲೋಕದಿಂದ ಶಕ್ತಿಯನ್ನು ಒದಿಸುವಂಥದ್ದು, ಒಂದು ಬಟ್ಟೆ ತೊಡಿಸುವ ರೀತಿಯಲ್ಲಿ ಒದಿಸುವಂಥದ್ದು. ಆಕ್ಟ್ಸ್ 1:8 ಇರ್ತದೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ನಮ್ಮ ಮೇಲೆ ಪವಿತ್ರಾತ್ಮನು ಬರುವಂಥ ಒಂದು ಅನುಭವ. ಅಂದರೆ ಒಂದು ರೀತಿ ಹೇಳಬೇಕಾದ್ರೆ ಪವಿತ್ರಾತ್ಮದಿಂದ ಟೋಟಲಿ ಕವರ್ ಆಗುವಂಥ ಒಂದು ಸುತ್ತುವರಿಯುವಂಥ ಒಂದು ಅನುಭವ. ಪ್ರೈಸ್ ಗಾಡ್. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಇದು ಪವಿತ್ರಾತ್ಮನ ಅಭಿಷೇಕ ಅಥವಾ ಪವಿತ್ರಾತ್ಮನ ದಾನ ಎಂಬುದಾಗಿ ಹೇಳಬೇಕಾದ್ರೆ ಪವಿತ್ರಾತ್ಮನ ಸ್ನಾನವಾಗಿದೆ. ಪವಿತ್ರಾತ್ಮನ ಸ್ನಾನ ಅಂದರೆ ನೀರಿನ ದೀಕ್ಷೆ ತಂದುಕೊಡುವಾಗ ನಮ್ಮ ಶರೀರವಿಡೀ ನೀರಲ್ಲಿ ಮುಳುಗುತ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಸ್ನಾನವಾಗುವಾಗ ನಮ್ಮ ಶರೀರ, ಆತ್ಮ, ಪ್ರಾಣವು ಟೋಟಲಿ ಪವಿತ್ರಾತ್ಮದಲ್ಲಿ ಮುಳುಗಿಸಲ್ಪಡುತ್ತದೆ. ಅದಕ್ಕೆ ಪವಿತ್ರಾತ್ಮನ ಒದಿಸಲ್ಪಡೋದು. ಪವಿತ್ರಾತ್ಮನ ಒಳಗಡೆ ನಾವು ಬರ್ತೇವೆ, ನಮ್ಮನ್ನು ಕವರ್ ಮಾಡುವಂಥದ್ದು, ಸುತ್ತುವರಿಯುವಂಥದ್ದು ಪರಿಶುದ್ಧಾತ್ಮನಾಗಿದ್ದಾನೆ ಪ್ರಿಯರೇ. ಆವಾಗಲೇ ಹೊಸ ಬಲ, ಅಲಲಿಯ ಈ ಲೋಕಕ್ಕೂ ಮೀರಿದಂಥ ವಿಶೇಷವಾದ ಬಲ ಈ ಶರೀರದಲ್ಲಿ ನಾವು ಹೊಂದಿಕೊಳ್ಳುತ್ತೇವೆ, ಆತ್ಮದಲ್ಲಿ ಹೊಂದಿಕೊಳ್ಳುತ್ತೇವೆ. ಯಾಕೆಂದರೆ ಜಯದ ಜೀವಿತವನ್ನು ನಡೆಸುವುದಕ್ಕಾಗಿ ಶೋಧನೆಗಳ ಮೇಲೆ ಜಯ, ಲೋಕದ ಮೇಲೆ ಜಯ, ಪಾಪದ ಮೇಲೆ ಜಯ, ಸೈತಾನ ಲೋಕದ ಮೇಲೆ ಜಯ, ಸೇವೆಗಾಗಿ ಬಲ, ಇವೆಲ್ಲವನ್ನು ಹೊಂದಿಕೊಳ್ಳುವಂಥದ್ದು ಅಭಿಷೇಕದ ಮೂಲಕ. ಅದಕ್ಕಾಗಿ ಕರ್ತನು ಈ ಒಂದು ನೋಡಿ, ಅವರು ಈ ಒಂದು ವಾಗ್ದಾನ ಹೊಂದಿಕೊಳ್ಳುವವರೆಗೆ, ಈ ಅನುಭವ ಹೊಂದಿಕೊಳ್ಳುವವರೆಗೆ ಯೆರೂಸಲೇಮಿನಲ್ಲಿ ಕಾಯಬೇಕು, ನೀವು ಸೇವೆಗೆ ಹೋಗಬಾರದು. ಯೇಸು ಸ್ಪಷ್ಟವಾಗಿ ಹೇಳಿದ. 10 ದಿವಸ ಅವತ್ತಿನಿಂದ 10 ದಿವಸ ವೆಯ್ಟ್ ಮಾಡಿದ್ರು ಪ್ರಾರ್ಥನೆಯೊಂದಿಗೆ. ಅವರು ಕಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಕಾಯ್ತಾ ಇದ್ದಾರೆ. ಯಾಕೆ? ಅಭಿಷೇಕಕ್ಕೋಸ್ಕರವಾಗಿ, ಆ ಒಂದು ದಾನಕ್ಕೋಸ್ಕರ, ದೇವರು ಹೇಳಿದಂಥ ಅನುಭವಕ್ಕಾಗಿ ಅವರು ಕಾಯುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನು ಒಂದು ವೇಳೆ ರಕ್ಷಣೆ ಹೊಂದಿರಬಹುದು, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾತನ ಕೂಡ ತೆಗೆದುಕೊಂಡಿರಬಹುದು, ಒಂದು ಆತ್ಮಿಕ ಸಭೆಗೆ ಹೋಗುವಂಥ ಒಬ್ಬ ವ್ಯಕ್ತಿಯೇ ಕೂಡ ಆಗಿರಬಹುದು. ಒಂದು ವೇಳೆ ಪವಿತ್ರಾತ್ಮನ ಅಭಿಷೇಕ ಹೊಂದದೇ ಇದ್ದರೆ ಈಗಲೇ ತೀರ್ಮಾನ ತಗೋ, ನಿನ್ನ ಸೇವಕರ ಬಳಿ ಹೋಗಿ ಮಾತನಾಡು, ನನಗೆ ಪವಿತ್ರಾತ್ಮನ ಅಭಿಷೇಕದ ಅವಶ್ಯಕತೆ ಇದೆ, ಅದರ ಬಗ್ಗೆ ನನಗೆ ಉಪದೇಶ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಎಂಬುದಾಗಿ ಕೇಳಿಕೊಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಕೂಡ ಆತ್ಮನ ಅಭಿಷೇಕದಿಂದ ತುಂಬಿಸ್ಲಿಕ್ಕೆ ಹೋಗುತ್ತಾನೆ. ಈ ಅನುಭವ ಬೇಕೇ ಬೇಕು ಪ್ರಿಯರೇ. ಈ ಅನುಭವ ಇಲ್ಲದೆ ಈ ಲೋಕದಲ್ಲಿ ನಾವು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಹಾಲೆಲೂಯಾ. ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ, ಇನ್ನೊಂದು ವಾಕ್ಯ, ಅನೇಕ ಕಾರ್ಯಗಳು ಮಾಡ್ತವೆ ಅಭಿಷೇಕವು. ಆದರೆ ನಾನು ಜಸ್ಟ್ ಕೆಲವೊಂದು ವಿಷಯಗಳನ್ನು ಮಾತ್ರ ಇದರಲ್ಲಿ ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ. ಯಾಕೆಂದರೆ ಅಭಿಷೇಕಕ್ಕೆ ಸಂಬಂಧವಾಗಿ ಅನೇಕ ವಿಚಾರಗಳನ್ನು ನಮ್ಮ ಸಭೆಯಲ್ಲಿ ನಾನು ಮಾತಾಡಿದ್ದೇನೆ. ಇವನ್ ಕಳೆದ ಕೂಟಗಳಲ್ಲಿ ಕೂಡ ಸತತವಾಗಿ ಕಂಟಿನ್ಯೂ 7-8 ದಿವಸ ನಾನು ಕೇವಲ ಅಭಿಷೇಕದ ಬಗ್ಗೆನೇ ಮಾತಾಡಿದ್ದೇನೆ ಪ್ರಿಯರೇ. ಆದ ಕಾರಣ ಅಭಿಷೇಕದ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಇನ್ನೂ ಕೂಡ ತಿಳ್ಕೊಳ್ಳದಿರುವ ಅನೇಕ ಕಾರ್ಯಗಳು ಉಂಟು. ಅಲ್ಲಲ್ಲಿಯ ನಾವು ಪೂರ್ಣವಾಗಿ ತಿಳ್ಕೊಂಡಿದ್ದೇವೆಂದಾಗ ಸತ್ಯವೇದದಲ್ಲಿ ನಾವು ಹೇಳುವುದಕ್ಕೆ ಯಾರು ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಆದ ಕಾರಣ ಅಭಿಷೇಕವನ್ನು ನಾವೆಲ್ಲರೂ ಹೊಂದಿಕೊಳ್ಳಲೇಬೇಕು. ಅಲ್ಲಲ್ಲಿಯ ನಾವು ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 12-13 ವಾಕ್ಯ ಕೂಡ ಓದಿಕೊಳ್ಳೋಣ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:12-13. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ
ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹಾಗಾದ್ರೆ ಪವಿತ್ರಾತ್ಮನು ಕೊಟ್ಟಿದ್ದಕ್ಕೆ ಅನೇಕ ಕಾರಣಗಳುಂಟು ಪ್ರಿಯರೇ. ಅನೇಕ ವಾಕ್ಯ ನಿಮಗೆ ನಾನು ಹೇಳಬಹುದು. ಹಲ್ಲೆಲೂಯಾ. ಯಾಕೆ ನಮಗೆ ಅಭಿಷೇಕ ಕೊಡಲ್ಪಟ್ಟಿದೆ, ಯಾಕೆ ಪವಿತ್ರಾತ್ಮ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿ ಅನೇಕ ವಿಚಾರಗಳನ್ನು ಹೇಳುವುದಕ್ಕೆ ಸಾಧ್ಯ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯೋಹನ್ನ 14ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ಕೂಡ ನಾವು ಓದಿ ಸಿಕ್ಕಿದ್ರೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಕರ್ತನ ದೇಶಸ್ವಾಮಿ ಉಪದೇಶ ಮಾಡಿದನ್ನು ನಮ್ಮ ನೆನಪಿಗೆ ತಕ್ಕ ಸಮಯದಲ್ಲಿ ಪವಿತ್ರಾತ್ಮನು ತರುತ್ತಾನೆ ಪ್ರಿಯರೇ. 15:26 ಕೂಡ ಓದಿ. ಜಾನ್ 15:26. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಕ್ರಿಸ್ತನ ಕುರಿತಾಗಿ ಅಭಿಷೇಕದ ನಂತರವಾಗಿ ಪೇತ್ರನು ಪಂಚಸಮಿತಿಯಲ್ಲಿ ಕೊಟ್ಟಂತೆ ನಾವು ಕೂಡ ಸಾಕ್ಷಿಯನ್ನು ಕೊಡುತ್ತೇವೆ ಪ್ರಿಯರೇ. 16:8 ಕೂಡ ಓದಿ. ಜಾನ್, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಪವಿತ್ರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಇವುಗಳ ಕುರಿತಾಗಿ ಅರಿವನ್ನು ಹುಟ್ಟಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪಾಪದ ಕುರಿತಾದ ಅರಿವು, ನೀತಿಯ ಕುರಿತಾದ ಅರಿವು, ನ್ಯಾಯ ತೀರ್ಪಿನ ಕುರಿತಾಗಿರುವಂಥ ಅರಿವನ್ನು ನಮಗೆ ಯಾರಲ್ಲಿ ಆತನು ಬರುತ್ತಾನೋ ಅವರಲ್ಲಿ ಆತನು ಉಂಟು ಮಾಡುತ್ತಾನೆ. ಪಾಪ ಎಂದರೆ ಏನು, ನೀತಿ ಎಂದರೆ, ನೀತಿಯ ಜೀವಿತ ಎಂದರೆ ಏನು, ಯಾವ ರೀತಿ ನೀತಿಯಲ್ಲಿ ನಾವು ಜೀವಿಸಬೇಕು, ನ್ಯಾಯ ತೀರ್ಪು ಎಂದರೆ ಏನು, ಹಲ್ಲೆಲೂಯಾ. ಇವುಗಳ ಕುರಿತಾಗಿ ಸಂಕ್ಷಿಪ್ತವಾದ ಪ್ರಕಟಣೆಯನ್ನು ಈ ಒಂದು ಅಥವಾ ಅರಿವನ್ನು ಪವಿತ್ರಾತ್ಮನು ಕೊಡ್ತಾನೆ. 12-13 ವಾಕ್ಯ ಕೂಡ ಅದರಲ್ಲೇ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿ ಪವಿತ್ರಾತ್ಮನು ನಮ್ಮನ್ನು ಸತ್ಯಕ್ಕೆ ಸೇರಿಸುವನು. ಪ್ರೈಸ್ ಗಾಡ್. ಸತ್ಯಕ್ಕೆ ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಆತನು ಸೇರಿಸುತ್ತಾನೆ. ಆತನ ಉದ್ದೇಶ ಅದೇ ಆಗಿದೆ. ಸತ್ಯದ ಆತ್ಮನಾಗಿದ್ದಾನೆ ಆತನು. ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಆತನು ಸೇರಿಸುವ ಆತನಾಗಿದ್ದಾನೆ ಪ್ರಿಯರೇ. ಓಕೆ, ಕಂಟಿನ್ಯೂ. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ಮುಂದಾಗುವಂತ ಸಂಗತಿಗಳನ್ನು ಆತನು ನಮಗೆ ಪ್ರಕಟ ಮಾಡ್ತಾನೆ. 14ನೇ ವಾಕ್ಯ ಕೂಡ ಓದಿ. ಆತನು ನನ್ನವರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಅಂದ್ರೆ ಪವಿತ್ರಾತ್ಮನ ಅಭಿಷೇಕ ಹೊಂದಿದ ವ್ಯಕ್ತಿ ಯಾವಾಗಲೂ ಕರ್ತನ ದೇಶಸ್ವಾಮಿಯನ್ನು ಮಹಿಮೆ ಪಡಿಸುವಾತನಾಗಿದ್ದಾನೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯ. ಅನೇಕ ವಿಷಯಗಳನ್ನು ಅಭಿಷೇಕ ಪವಿತ್ರಾತ್ಮನ ಕುರಿತಾಗಿ ನನ್ನ ಮಟ್ಟಿಗೆ ಮಾತನಾಡಬಹುದು. ಆದರೆ ಒಂದು ನಾವು ತಿಳ್ಕೋಬೇಕು, ಪವಿತ್ರಾತ್ಮನ ಅಭಿಷೇಕ ಅಲ್ಲಲ್ಲಿಯ ಅತಿ ಪ್ರಾಮುಖ್ಯ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಈ ಲೋಕದಲ್ಲಿ ಜಯದ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ, ಅಭಿಷೇಕ ಇಲ್ಲದೆ ಜಯದ ಜೀವಿತವನ್ನು ಒಬ್ಬ ಕ್ರೈಸ್ತ ವಿಶ್ವಾಸಿ ಈ ಲೋಕದಲ್ಲಿ ಜೀವಿಸುವುದು ತುಂಬ ಕಷ್ಟ ಎಂದೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಎರಡನೇದಾಗಿ ನಾವು ಹೇಗೆ ನಾವು ಜಯಿಸಬಹುದು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ ಅಥವಾ 4ನೇ ಅಧ್ಯಾಯ ತೆಗೆಯುವ. ಇಲ್ಲಿ ನಾವು 3 ವಿಷಯ, ವಾಕ್ಯ, ದೇವರ ವಾಕ್ಯ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ದೇವರ ವಾಕ್ಯದ ಮೂಲಕ ಸೈತಾನನನ್ನು ಅಥವಾ ಶೋಧನೆಗಳನ್ನು ಪ್ರತಿಯೊಂದು ಸಂಗತಿ ಜಯಿಸ್ತೇವೆ. ಇಲ್ಲಿ 3 ವಾಕ್ಯಕ್ಕೆ ಸಂಬಂಧವಾದ 3 ಪ್ರಧಾನ ವಿಷಯಗಳನ್ನು ತಿಳ್ಕೋಬೇಕು. ಒಂದು, ವಾಕ್ಯದ ಜ್ಞಾನ ನಮಗಿರಬೇಕು. ಎರಡನೇದು, ವಾಕ್ಯದ ತಿಳುವಳಿಕೆ ಇರಬೇಕು. ಮೂರನೇದು, ವಾಕ್ಯದ ಪ್ರಕಟಣೆ ಇರಬೇಕು. ಈ 3 ಸಂಗತಿ ನಮ್ಮಲ್ಲಿದ್ದರೆ ಅಲ್ಲಿಯ ಆ ವಾಕ್ಯವನ್ನು ಉಪಯೋಗಿಸಿ, ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸಿ ಸೈತಾನ ಶಕ್ತಿಗಳನ್ನು, ಪ್ರತಿಯೊಂದು ಸಂಗತಿ ನಮಗೆ ಎದುರಾಗಿ ಬರುವ ಪ್ರತಿಯೊಂದು ಸಂಗತಿಗಳನ್ನು ನಾವು ಒಡೆದಾಕುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಯೇಸು ಕ್ರಿಸ್ತನು ಕೂಡ ನೋಡಿ, ಆತನಲ್ಲಿ ಲೋಗೋಸ್ ವಾಕ್ಯ ಇತ್ತು. ಲೋಗೋಸ್ ಮತ್ತು ರೇಮ ಇವುಗಳ ವ್ಯತ್ಯಾಸವನ್ನು ತಿಳ್ಕೋಬೇಕು. ಲೋಗೋಸ್ ಅಂದರೆ ಬರೆಯಲ್ಪಟ್ಟಂಥ ವಾಕ್ಯ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ ವಾಕ್ಯ ಕೇಳ್ತಾರೆ ಲೋಗೋಸ್ ಎಂಬುದಾಗಿ, ಟೆಸ್ಟ್, ಅದಕ್ಕೆ ಲೋಗೋಸ್ ಅಂತ ಹೇಳ್ತಾರೆ.
ಅದರ ರೇಮ ಎಂದರೆ ನಾವು ಕೇಳುವುದರ ಮೂಲಕ, ಓದುವುದರ ಮೂಲಕ, ಧ್ಯಾನಿಸುವುದರ ಮೂಲಕ ನಮ್ಮ ಹೃದಯದಲ್ಲಿರುವಂಥ ವಾಕ್ಯವನ್ನು ಸಮಯಕ್ಕೆ ಸರಿಯಾಗಿ ನಾವು ಮಾತಾಡ್ತೇವೆ, ನಾವು ಅರಿಕೆ ಮಾಡ್ತೇವೆ, ಅಲ್ಲಲ್ಲಿಯ ಕ್ಲೈಮ್ ಮಾಡ್ತೇವೆ, ಅರಿಕೆ ಮಾಡ್ತೇವೆ. ಆ ಅರಿಕೆ ಮಾತಾಡುವಂಥ ವಾಕ್ಯವೇ ಅದು ರೇಮ ವಾಕ್ಯವಾಗಿದೆ. ಲೋಗೋಸ್ ವಾಕ್ಯದಲ್ಲಿ ಯಾವುದೇ ಶಕ್ತಿ ಇಲ್ಲ, ಅಲ್ಲಲ್ಲಿಯ ಲೋಗೋಸ್ ವಾಕ್ಯದಲ್ಲಿ ಯಾವುದೇ ಬಲ. ಚೆನ್ನಾಗಿ ಇಟ್ಕೊಳ್ಳಿ, ನಿಮಗೆ ಒಂದು ಕೆಟ್ಟ ಕನಸು ಬೀಳಬಾರ್ದಂಥ ತಲೆದಿಬ್ಬನ ಮೇಲೆ ಅಡಿಯಲ್ಲಿ ಇಟ್ಟುಕೊಂಡು ಮಲಗಿದ್ರೆ ಕೆಟ್ಟ ಕನಸು ಬಂದೇ ಬರ್ತದೆ, ಅಲ್ಲಲ್ಲಿಯ. ಅಥವಾ ಒಂದು ದೆವ್ವ ಹಿಡಿದಂಥ ವ್ಯಕ್ತಿಯ ಮೇಲೆ ಈ ಬೈಬಲನ್ನು ಇಟ್ಕೊಂಡು, ಸತ್ಯವೇದವನ್ನು ಇಟ್ಟುಕೊಂಡು ಎಷ್ಟು ಬಾರಿ ಹೊಡೆದರೂ ಕೂಡ ಸೈತಾನನಿಗೆ ಭಯ ಆಗುವುದಿಲ್ಲ. ಪ್ರೈಸ್ಗೆ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಇದನ್ನು ವ್ಯತ್ಯಾಸ ತಿಳ್ಕೋಬೇಕು. ಲೋಗೋಸ್ ವಾಕ್ಯಕ್ಕೂ ರೇಮ ವಾಕ್ಯಕ್ಕೂ ಇರುವಂಥ ಒಂದು ವ್ಯತ್ಯಾಸವನ್ನು ಅರಿತುಕೊಳ್ಬೇಕು. ಒಂದು ತಿಳ್ಕೊಳ್ಳಿ, ದೇವರು ನನಗೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಅಧಿಕಾರ ಉಳ್ಳವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ದೇವರ ಮಗುವಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಮಗುವಾದ ನಿಮಿತ್ತವಾಗಿ ನಮಗೊಂದು ಅಧಿಕಾರ ಸಿಕ್ಕಿದೆ. ಸೈತಾನ ಶಕ್ತಿಗಳ ಮೇಲೆ ಲೂಕ 10:19 ಹೇಳ್ತದೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರವನ್ನು, ಶಕ್ತಿಯನ್ನು ನನಗೆ ಕರ್ತನ ದಿವಸ ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೂ ಕೂಡ ನಿಮಗೇನು ಮಾಡುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ. ಯಾವುದು ನಮ್ಮ ಏನು ಮಾಡಲಿಕ್ಕೆ ಆಗಲ್ಲ. ನಮಗೆ 3 ವಾಕ್ಯದ ಜ್ಞಾನ ಇರಬೇಕು, ವಾಕ್ಯದ ತಿಳುವಳಿಕೆ ಇರಬೇಕು, ವಾಕ್ಯದ ಪ್ರಕಟಣೆ, ಸರಿಯಾದ ಪ್ರಕಟಣೆ ಇರಬೇಕು. ಈ 3 ಸಂಗತಿ ನಮ್ಮಲ್ಲಿ ಇರುವುದಾದರೆ ರೈಟ್ ಟೈಮಲ್ಲಿ ನಾವು ಈ ಒಂದು ರೇಮ ವಾರ್ತೆ ಯೂಸ್ ಮಾಡುವಾಗ ಸೈತಾನ ಶಕ್ತಿಗಳು ಒಡೆಯಲ್ಪಡುತ್ತದೆ. ಸೈತಾನ ಶಕ್ತಿಗಳು ನಾವು ಅದರಿಂದ ಇಟ್ಕೊಳ್ಬೋದು, ನಾವು ಅವುಗಳ ಮೇಲೆ ದೊರೆತನೆ ಮಾಡುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ 3 ವಿಷಯಗಳನ್ನು, ನಮ್ಮ ಅಧಿಕಾರ ಏನು, ನಮ್ಮ ಅಥಾರಿಟಿ ಏನು, ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ನಾವು ಎಫೆಸ ಪತ್ರಿಕೆ ಮತ್ತೆ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಮತ್ತೆ ಬರುವ ಎಫೆಸ್ ಚಾಪ್ಟರ್ 1 ನಾವು 22-23 ವಾಕ್ಯ ಓದಿಕೊಳ್ಳುವ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಎಲ್ಲಿ ಹಾಕಿದ್ದಾನೆ? ಸಮಸ್ತವನ್ನು ಯೇಸು ಕ್ರಿಸ್ತನ ಪಾದಗಳ ಕೆಳಗೆ ತಂದೆಯಾದ ದೇವರು ಹಾಕಿದ್ದಾನೆ. ಈಗ ಪಾದಗಳು ಎಲ್ಲಿರ್ತದೆ ಪ್ರಿಯರೇ? ಶರೀರದಲ್ಲಿರ್ತದೆ. ಪಾದಗಳು ಎಲ್ಲಿರ್ತದೆ? ಶರೀರದಲ್ಲಿರ್ತದೆ. ಪ್ರೈಸ್ ಗಾಡ್. ಓಕೆ, ಇದನ್ನು ನಾನು ನಿಮಗೆ ಅರ್ಥ ಬರುವಾಗ ಹೇಳ್ತೇನೆ. ಇನ್ನೊಂದು ವಿಷಯ ಹೇಳ್ತೇನೆ, ನಾನು ಮತ್ತು ನೀವು ಯೇಸು ಕ್ರಿಸ್ತನ ದೇಹವಾಗಿದ್ದೇವೆ. ಓಕೆ, ಒಂದು ಇಲ್ಲಿಂದ ಬರೆಯಿಟ್ಟು 1 Corinthians chapter 12, 25, 26, 27 ವಾಕ್ಯ ಓದುವ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ, ದೇಹದಲ್ಲಿ ಭೇದವೇನು ಇರದೆ, 25 ಓದ್ತಾ ಇದ್ದೀರಾ? ಭೇದವೇನು ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ನೀವು ಕ್ರಿಸ್ತನ ದೇಹವು. ಎಲ್ಲರೂ ಹೇಳಿ, ನಾನು ಕ್ರಿಸ್ತನ ದೇಹವಾಗಿದ್ದೇನೆ. ಎಲ್ಲರೂ ಆಯ್ಕೆ ಮಾಡಿ, ನಾನು ಯೇಸು ಕ್ರಿಸ್ತನ ದೇಹವಾಗಿದ್ದೇನೆ, ಯೇಸು ಕ್ರಿಸ್ತನು ನನ್ನ ಶಿರಸ್ಸಾಗಿದ್ದಾನೆ. ಅಂದರೆ ಸಭೆ ಕ್ರಿಸ್ತನ ದೇಹವಾಗಿದೆ, ಕ್ರಿಸ್ತನು ಸಭೆಯ ತಲೆಯ ಅಥವಾ ಶಿರಸ್ಸಾಗಿದ್ದಾನೆ. ಓಕೆ, ಸಾಕು. ಎಫೆಸ್ ಚಾಪ್ಟರ್ 1ಗೆ ಬನ್ನಿ. ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ತಂದೆಯಾದ ದೇವರು ಹಾಕಿದ್ದಾನೆ. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಓಕೆ, ನಾಗ ಇನ್ನೊಂದು ವಿಷಯ, ಇನ್ನೊಂದು ಪ್ರಕಟಣೆ ಹೇಳ್ತಾನೆ. ಸಭೆ ಕ್ರಿಸ್ತನ ದೇಹ ಅಂದರೆ ನಾವು ಯಾರಾಗಿದ್ದೇವೆ? ಸಭೆಯ ಅಂಗಗಳು. ಕಾಲು ಎಲ್ಲಿದೆ? ದೇಹದಲ್ಲಿದೆ, ಶರೀರದಲ್ಲಿದೆ. ಅಂದರೆ ನಮ್ಮ ಕಾಲ ಕೆಳಗೆ ಸೈತಾನ ಇದ್ದಾನೆ ಅಥವಾ ಸೈತಾನ ಶಕ್ತಿಗಳು ಇದ್ದಾವೆ. ಸಮಸ್ತವು ನಮ್ಮ ಕಾಲ ಕೆಳಗೆ ತಂದೆಯಾದ ದೇವರು ಹಾಕಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ತಿಳ್ಕೋಬೇಕು. ರೋಮ 16:20 ಓದಿ. ರೋಮನ್ಸ್ 12:16-20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಕೀರ್ತನೆ 91:13 ಹೇಳ್ತದೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಓದಿ. ಸಿಂಹಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು
ಘಟ ಸರ್ಪವನ್ನು ತುಳಿದು ಬಿಡುವಿ. ಸಿಂಹ ಸರ್ಪಗಳ ಮೇಲೆ ನಡಿವಿ. ಸಿಂಹ ಮತ್ತು ಸರ್ಪ ಏನು ಸೂಚನೆ ಆಗಿದೆ? ಸೈತಾನ ಶಕ್ತಿಗಳು, ದುರಾತ್ಮ ಶಕ್ತಿಗಳು, ದುರಾತ್ಮ ಸೇನೆ, ಮಂತ್ರವಾದ ಶಕ್ತಿಗಳು ಎಲ್ಲವೂ ಇದರಲ್ಲಿ ಬರ್ತದೆ. ಇವೆಲ್ಲವನ್ನು ತುಳಿಯುವಂಥ ಒಂದು ಶಕ್ತಿ ದೇವರು ನನಗೆ ಮತ್ತು ನಿಮಗೆ ಕೊಟ್ಟಿದ್ದ. ಯಾರಿಗೆ ಅಂದರೆ ರಕ್ಷಣೆ ಹೊಂದಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಂಡ ಪ್ರತಿಯೊಂದು ದೇವರ ಮಕ್ಕಳಿಗೂ ಕೂಡ ಈ ದುರಾತ್ಮ ಶಕ್ತಿಗಳ ಮೇಲೆ ಅಧಿಕಾರ ಇದೆ. ಅಂದರೆ ಆಲ್ರೆಡಿ ಈಗಾಗಲೇ ಈ ದುಷ್ಟ ಶಕ್ತಿಗಳನ್ನು ದೇವರು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಅವೆಲ್ಲವೂ ನಮ್ಮ ಕಾಲ ಕೆಳಗಿವೆ. ಇವತ್ತು ಒಂದು ಕಡೆಯಿಂದ ಅಂದರೆ ಹತ್ತಿರದ ಸುಮಾರು ಒಂದು 2-3 ಗಂಟೆ ಪ್ರಯಾಣ ಮಾಡಿ ಪಾಪ ಒಂದು ಕುಟುಂಬ ಇಲ್ಲಿಗೆ ಬಂದಿತ್ತು. ನನಗೆ ಮೊನ್ನೆಯಿಂದ ಫೋನ್ ಮಾಡ್ತಾಯಿದ್ರು. ಕೊನೆಗೆ ನಾನು ಇವತ್ತು ಕರೆದಿದ್ದೆ. ಇಬ್ಬರು ಸಹೋದರರು, ಒಂದು ಕುಟುಂಬಕ್ಕೆ ಸಂಬಂಧ ಇಬ್ಬರು ಸಹೋದರರ ಮೇಲೆ ಭಯಂಕರವಾದ ಮಂತ್ರವಾದ ಶಕ್ತಿಗಳಿತ್ತು ಪ್ರಿಯರೇ. ಅಲ್ಲಲ್ಲಿಯ ನಾನು ಒಂದು ಸಲ ಕೂಡ ಆ ಇಬ್ಬರು ಸಹೋದರ ಮುಟ್ಟಲಿಲ್ಲ. ನಾನು ಯಾಕೆ ನಿಮಗೆ ಹೇಳ್ತೇನೆ ಅಂದರೆ ಇದನ್ನು ನಮಗೆ ದೇವರು ಕೊಟ್ಟಂಥ ಅಧಿಕಾರದ ಕುರಿತಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ನಾನು ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಲಿಲ್ಲ ಅವರಿಗೆ. ನಾನು ದೂರದಲ್ಲಿ ನಿಂತು ಕೂತ್ಕೊಂಡು, ಅವರು ಸ್ವಲ್ಪ ಅಲ್ಲಿಯೇ ದೂರದಲ್ಲಿದ್ದರು ಆ ಸಹೋದರ, ಒಬ್ಬರ ನಂತರ ಒಬ್ಬರು. ನಾನು ಕಮಾಂಡ್ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ, ಯೇಸು ಕೊಟ್ಟ ಅಧಿಕಾರದಲ್ಲಿ, ಭಾಷಾ ಸ್ಟೀಫನ್ ಕೂಡ ನನ್ನ ಜೊತೆಯಲ್ಲಿದ್ದರು ಇವತ್ತು. ಹಾಗೆ ಕಮಾಂಡ್ ಮಾಡುತ್ತಾ ನಾನು ಪ್ರಾರ್ಥಿಸಿ ಅಲ್ಲಲ್ಲಿಯ ದುರಾತ್ಮಗಳು ಆ ಇಬ್ಬರು ಸಹೋದರನ್ನು ಬಿಟ್ಟು ಹೋಗುವ ಹಾಗೆ ದೇವರು ಸಹಾಯ ಮಾಡಿದನು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ಕೆಲವು ಸಲ ನಮ್ಮ ನಂಬಿಕೆ ಏನೆಂದರೆ ತಲೆ ಮೇಲೆ ಕೈ ಇಟ್ಟರೆ ಮಾತ್ರ, ತಲೆ ಮೇಲೆ ಕೈ ಇಡಬಾರದಂತ ಹೇಳ್ತಾ ಇಲ್ಲ. ಮಾರ್ಕ್ 16:17-18 ಅನೇಕ ವಾಕ್ಯ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಕೈ ಇಟ್ಟು ಪ್ರಾರ್ಥಿಸುವುದಾಗಿ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ. ಕೆಲವೊಮ್ಮೆ ಕೈ ಇಡಬಹುದು, ಕೆಲವೊಮ್ಮೆ ಕಮಾಂಡ್ ಮಾಡಬಹುದು. ಒಂದು ತಿಳ್ಕೋಬೇಕು, ಕೈ ಇಟ್ಟರೂ ಬಾಯಿಂದ ಮಾತಾಡಿದರೂ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ಹೇಗೆ ಚಲಾಯಿಸುವುದಂದರೆ ಮಾತಾಡೋದ್ರ ಮೂಲಕ, ರೇಮಾ ವಾರ್ತೆಯನ್ನು ಮಾತಾಡೋದ್ರ ಮೂಲಕ ನಮ್ಮ ಅಧಿಕಾರವನ್ನು ಉಪಯೋಗಿಸಬೇಕು. ಪೊಲೀಸ್ ಅಧಿಕಾರಿ ತನ್ನ ಅಧಿಕಾರ ಹೇಗೆ ಉಪಯೋಗಿಸ್ತಾನೆ? ಮಾತಾಡೋದ್ರ ಮೂಲಕ, ಕೈ ತೋರಿಸೋದ್ರ ಮೂಲಕ. ಎಷ್ಟೇ ಸಣ್ಣ ಕಲಿದ್ರು, ಎಷ್ಟೇ ದೊಡ್ಡ ಲಾರಿ ಅಥವಾ ಬಸ್ ಬಂದರೂ ಅವನ ಕೈ ಅಡ್ಡ ಹಾಕುವಾಗ ಅಲ್ಲಿ ಅದು ನಿಲ್ಲೇಬೇಕು, ಆ ಲಾರಿ ನಿಲ್ಲಬೇಕು, ಆ ಬಸ್ ನಿಲ್ಲೇಬೇಕು. ಅಲ್ಲಲ್ಲಿಯ ಕಾರಣ ಸರ್ಕಾರವು ಆ ಪೊಲೀಸ್ ಅಧಿಕಾರಿಗೆ ಅಧಿಕಾರವನ್ನು ಕೊಟ್ಟಿದೆ. ಪ್ರೈಸ್ ಗಾಡ್. ಆತನು ಅಥಾರಿಟಿ ಉಳ್ಳವನ, ಅಧಿಕಾರ ಉಳ್ಳವನೆಂಬುದಾಗಿ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಮಗೆ ಅಧಿಕಾರ ಆಲ್ರೆಡಿ ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗೆ ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಆ ಪ್ರಕಟಣೆ ನಮಗೆ ಬರೀಬೇಕು. ಒಬ್ಬ ಪೊಲೀಸ್ ಅಧಿಕಾರಿಗೆ ಅಥವಾ ಸರ್ಕಾರಿ ಅಧಿಕಾರಿಗೆ ತನ್ನ ಅಧಿಕಾರದ ಪ್ರಕಟಣೆ ಇಲ್ಲದೆ ಹೋದರೆ ಏನಾಗುತ್ತದೆ? ಆತನ ಸುತ್ತಮುತ್ತಲು ತೊಂದರೆಗಳನ್ನು ಆತನ ಎದುರಿಸಬೇಕಾಗುತ್ತದೆ. ಅವನಿಗೆ ಯಾರು ವಿಧೇಯರಾಗುವುದಿಲ್ಲ, ಯಾರು ಆತನ ಮಾತನ್ನು ಕೇಳುವುದಿಲ್ಲ, ಕೆಲಸಗಳು ನಡೆಯುವುದಿಲ್ಲ. ಆದ ಕಾರಣ ನನ್ನ ಮತ್ತು ನಿಮ್ಮ ಅಧಿಕಾರ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ನಮಗೊಂದು ಅಧಿಕಾರ ಕೊಡಲ್ಪಟ್ಟಿದೆ. ದುರಾತ್ಮ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಇದೆ, ರೋಗದ ಮೇಲೆ ಅಧಿಕಾರ ಇದೆ, ಮಂತ್ರವಾದ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಇದೆ. ಅಲ್ಲಲ್ಲಿಯ ಮರಣದ ಮೇಲೆ ನಮಗೆ ಅಧಿಕಾರ ಇದೆ, ಪ್ರಕೃತಿಯ ಮೇಲೆ ನಮಗೆ ಅಧಿಕಾರ ಇದೆ. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಲ್ಲಿಯ ಇಲ್ಲಿಯವರೆಗೆ ದುರಾತ್ಮ ಸೇನೆಗಳು ಭೂಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ದೆವು. ಆದರೆ ಕ್ರಿಸ್ತನ ಅಲ್ಲಲ್ಲಿಯ ಮರಣ ಹೂಣಲ್ಪಕ್ಕೆ ಮುಗಿಸಿದ ನಂತರವಾಗಿ ಅಲ್ಲಲ್ಲಿ ದೇವರು ಸಭೆಗೆ ಈ ಅಧಿಕಾರ ಕೊಟ್ಟಿದ್ದಾನೆ. ಆತನ ಸಭೆಗೆ ಈ ಒಂದು ಅಧಿಕಾರ ನೋಡಿ. ಒಂದು ವಾಕ್ಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಯೆಶಾಯ 9:5 ಮತ್ತು 6 ವಾಕ್ಯ ಸೇರಿಸಿ ಓದುವ. ಅದು ಯೇಸು ಸ್ವಾಮಿಯ ಹುಟ್ಟುವುದಕ್ಕಿಂತ ಮುಂಚೆ ಆತನಿಗೆ ಸಂಬಂಧವಾದ 5 ಹೆಸರುಗಳನ್ನು ಸೂಚಿಸಿ ಪ್ರವಾದಿಸಿದಂಥ ಯೆಶಾಯ ಪ್ರವಾದಿಯ ಪ್ರವಾದನೆ ಆಗಿದೆ. ಒಂದು 1000 ವರ್ಷಗಳ ಹಿಂದೆ, ಯೇಸು ಹುಟ್ಟುವುದಕ್ಕೆ 1000 ವರ್ಷಗಳ ಹಿಂದೆ ಪ್ರವಾದಿಸಿದಂಥ ಪ್ರವಾದನೆ ಆಗಿದೆ. ಓದಿ. ಗದ್ದಲದಲ್ಲಿ ತುಳಿದಾಡಿದವರೆಲ್ಲರ ಮೆಟ್ಟುಗಳು ರಕ್ತದಲ್ಲಿ ಹೊರಲಾಡಿಸಿ 6ನೇ ವಾಕ್ಯ ಮಾತ್ರ ಓದಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ. ಆಡಳಿತವು ಎಲ್ಲಿದೆ? ಆತನ ಬಾಹುವಿನಲ್ಲಿದೆ. ಅಂದರೆ ಬಾಹು ಎಲ್ಲಿರುತ್ತದೆ? ಶರೀರದಲ್ಲಿರುತ್ತದೆ. ಭುಜ, ಬಾಹು ಅಂದರೆ ಭುಜ. ಭುಜ ಎಲ್ಲಿರ್ತದೆ ಪ್ರಿಯರೇ? ದೇಹದಲ್ಲಿ, ತಲೆಯಲ್ಲಿರುವುದಿಲ್ಲ, ದೇಹದಲ್ಲಿರುತ್ತದೆ. ಅಂದರೆ ದೇಹ ಎಂದರೆ ಅಲ್ಲಲ್ಲಿಯ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯಾಗಿದೆ. ಅರ್ಥ ಮಾಡ್ಕೋಬೇಕು. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ.
ಅದ್ಭುತ ಸ್ವರೂಪನು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. ಎಂಬವನ 5 ವಿಧವಾದ ಹೆಸರುಗಳನ್ನು ಅಲ್ಲಿ ಕರ್ತನಿಗೆ ಯೇಸು ಸ್ವಾಮಿ ಕುರಿತಾಗಿ ಹೇಳುವಂಥದ್ದು ಕಾಣ್ತೇವೆ. ಆಡಳಿತವು ಆತನ ಬಾಹುಗಳ ಮೇಲಿರುವುದು, ಆತನ ಭುಜ. ಅಂದರೆ ಸಭೆ ಆಳುತ್ತದೆ, ಸಭೆಯ ಮೇಲೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ, ಸಭೆಗೆ ಅಧಿಕಾರ ಕೊಟ್ಟಿದ್ದಾನೆ. ಓಕೆ, ಎಫೆಸ್ ಚಾಪ್ಟರ್ 1ಗೆ ನಾವು ತಿರುಗಿ ಬರೋ 20ರಿಂದ ಮುಂದುವರೆದ ಭಾಗ ಹೊತ್ತು ಹೋಗುವ. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ, ಆತನನ್ನು ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನನ್ನು ಎಲ್ಲದರ ಮೇಲೆ ತಂದೆ ದೇವರು ಇರಿಸಿದ್ದಾನೆ. ಅಂದರೆ ಶಿರಸ್ಸನ್ನು ಎಲ್ಲದರ ಮೇಲೆ ಇರಿಸುವಾಗ ದೇಹ ಕೂಡ ಅದರಲ್ಲಿ ಬಂತು. ಶಿರಸ್ಸನ್ನು ದೇಹವನ್ನು ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ಶಿರಸ್ಸಿಲ್ಲದೆ ದೇಹ ಇಲ್ಲ, ಅಥವಾ ಶಿರಸ್ಸಿಲ್ಲದೆ ದೇಹಕ್ಕೆ ಜೀವ ಇಲ್ಲ, ದೇಹ ಇಲ್ಲದೆ ಶಿರಸ್ಸಿಗೆ ಜೀವ ಇಲ್ಲ. ಅಲ್ಲಲ್ಲಿಯ ಹಾಗಾದರೆ ಎಲ್ಲದರ ಮೇಲೆ ಕ್ರಿಸ್ತನನ್ನು ಹೇಗೆ ಇರಿಸಿದ್ದಾನೋ, ಕ್ರಿಸ್ತನೊಂದಿಗೆ ಸಭೆ ಕೂಡ ಎಲ್ಲದರ ಮೇಲೆ ನಿಂತಿದೆ. ಮುಂದೆ ಓದಿ. ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಸಭೆ ಆತನ ಕ್ರಿಸ್ತನ ದೇಹವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಕ್ರಿಸ್ತನ ಮೂಲಕ ಈ ಸಭೆ, ಅಂದರೆ ರುಂಡವಿಲ್ಲದ ದೇಹ. ಸ್ವಲ್ಪ ಯೋಚನೆ ಮಾಡಿ. ರುಂಡ ಇರುವುದರಿಂದ, ಶಿರಸ್ಸು ಇರುವುದರಿಂದ ದೇಹಕ್ಕೆ ಜೀವ ಇದೆ ಮತ್ತು ಕಳೆ ಇದೆ. ಪ್ರೈಸ್ ಗಾಡ್. ರುಂಡವಿಲ್ಲದ ಒಂದು ದೇಹ ಇದ್ದರೆ ಎಲ್ಲರೂ ಹೆದರ್ತಾರೆ. ಪ್ರೈಸ್ ಗಾಡ್. ರುಂಡವಿಲ್ಲದ ಒಂದು ದೇಹವಿಲ್ಲ. ಅದೇ ರೀತಿಯಲ್ಲಿ ರುಂಡ ಅಥವಾ ಶಿರಸ್ಸು ಮತ್ತು ಏನು ಹೇಳ್ತಾರೆ, ದೇಹ, ಶರೀರ ಒಟ್ಟಾಗುವುದರ ಮೂಲಕವಾಗಿ ಅಲ್ಲಿ ಜೀವವು ಆ ಶರೀರದಲ್ಲಿ ಹರಿಯುವುದಕ್ಕೆ ಸಾಧ್ಯ ಎಂಬುದನ್ನು ತಿಳ್ಕೊಳ್ತೇವೆ. ಮುಂದೆ ಓದಿ. ಸಭೆಯು ಆತನ ದೇಹವಾಗಿದೆ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಇಲ್ಲ, ನನಗೆ 23 ಅಲ್ಲ 22ನೇ ವಾಕ್ಯ ಓದಿ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ. ಈಗ ಚೆನ್ನಾಗಿ ತಿಳ್ಕೋಬೇಕು. ಸಭೆಯ ಪಾದದ ಕೆಳಗಡೆ, ಅಂದರೆ ನನ್ನ ಮತ್ತು ನಿಮ್ಮ ಪಾದದ ಕೆಳಗೆ ಎಲ್ಲವನ್ನು ದೇವರು ಹಾಕಿದ್ದಾನೆ. ಇವತ್ತು ನಾವು ಮೆಟ್ಟಿ ನಿಂತಿದ್ದೆ ಸೈತಾನ ಶಕ್ತಿಗಳನ್ನು, ದುರಾತ್ಮ ಶಕ್ತಿಗಳನ್ನು, ಮಂತ್ರವಾದ ಶಕ್ತಿಗಳನ್ನು, ರೋಗ ಶಕ್ತಿಗಳು ಮೆಟ್ಟಿ ನಿಂತಿದ್ದೇವೆ. ಈ ಅಧಿಕಾರವನ್ನು ನಾವು ಉಪಯೋಗಿಸುವಾಗಲೇ ನಾವು ಪರಿಣಾಮಗಳನ್ನು ಕಾಣಲಿಕ್ಕೆ ಸಾಧ್ಯ, ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯ. ಒಂದು ಅಧಿಕಾರಿಯು ತನ್ನ ಅಧಿಕಾರ ಉಪಯೋಗಿಸಿದರೆ ಮಾತ್ರ ಅಲ್ಲಿ ರಿಯಾಕ್ಷನ್ ಕಾಣಲಿಕ್ಕೆ ಸಾಧ್ಯ, ಪ್ರತಿಕ್ರಿಯೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಒಂದು ವೇಳೆ ಅಧಿಕಾರ ಗೊತ್ತಿದ್ದೂ ಕೂಡ ಅಧಿಕಾರ ಉಪಯೋಗಿಸದೆ ಹೋದರೆ ಅವನು ಪ್ರತಿಕ್ರಿಯೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ನಮಗೆ ಅಲ್ಲಲ್ಲಿಯ ದೇವರ ಮಕ್ಕಳಿಗೆ, ಸಭೆಗೆ, ಕ್ರಿಸ್ತನ ಸಭೆಗೆ ಅಧಿಕಾರ ಇದೆ ಅಂತ ಗೊತ್ತು, ಅಧಿಕಾರನ ಉಪಯೋಗಿಸುವುದಾದರೆ ಮಾತ್ರ ಒಂದು ಪರಿಣಾಮಗಳನ್ನು, ಪ್ರತಿಕ್ರಿಯೆಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಯಾಕಂದರೆ ಯಾಕೋಬ 4 ಹೇಳುತ್ತದೆ, ಜೇಮ್ಸ್ 4:7 ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಮೊದಲನೇ ಭಾಗ ದೇವರಿಗಿನ ಒಳಗಾಗಬೇಕು, ದೇವರಿಗೆ ಪರಿಪೂರ್ಣವಾಗಿ ಅಧೀನರಾಗಿರಬೇಕು. ದೇವರಿಗೆ ಒಳಗಾಗದೆ ಸೈತಾನನನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಸಭೆಯಲ್ಲಿ ಒಂದು ದೆವ್ವ ಹಿಡಿದಂಥ ಹೆಂಗಸಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಅದೊಂದು ರಾತ್ರಿಯ ಕೂಟವಾಗಿತ್ತು, ರಾತ್ರಿಯ ಮನೆ ಪ್ರಾರ್ಥನಾ ಕೂಟವಾಗಿತ್ತು. ಒಂದು ಹಿರಿಯರು ಬಿಡಿಸುವಂಥ ಸಂದರ್ಭದಲ್ಲಿ ದುರಾತ್ಮ ಹೇಳಿತಂತೆ, ನೋಡು, ನೀನು ಇಲ್ಲಿ ಬರೋಕ್ಕೆ ಮುಂಚೆ ಟಾಯ್ಲೆಟಿಗೆ ಹೋಗಿ ಸಿಗರೆಟ್ ಸೇದಿಕೊಂಡು ಬಂದಿದ್ದಿ ಮತ್ತು ಎಲ್ಲ ನಿನ್ನ ವಿಷಯ ಬಿಚ್ಚುತ್ತೇನೆ, ನನ್ನನ್ನು ನೀನು ಓಡಿಸ್ಲಿಕ್ಕಾಗಲ್ಲ, ಮರ್ಯಾದೆಯಿಂದ ಹೋಗು ಅಂತ ಹೇಳಿದ. ಅವನು ಮೆಲ್ಲಗೆ ಹಿಂದಕ್ಕೆ ಹೋದ್ರಂತೆ. ಇನ್ನೊಂದು ಹಿರಿಯರೇ ಬಂದರೆ ಅಂತ, ಏಸು ನಾನು ಬಿಟ್ಟು ಹೋಗಂತ, ನೀನು ಮೊನ್ನೆ ನಿನ್ನ ಕಂಪನಿಯಿಂದ ಕೆಲವು ವಯರೆಲ್ಲ ಕದ್ದುಕೊಂಡು ಬಂದಿದ್ದಿ, ಮನೆಯಲ್ಲಿ ಅಡಗಿಸಿಟ್ಟು, ನೀನು ನನ್ನ ಓಡಿಸ್ಲಿಕ್ಕೆ ಆಗಲ್ಲ, ಮರ್ಯಾದೆಯಿಂದ ಹಿಂದಕ್ಕೆ ಹೋಗ. ಅವ್ರು ಮೆಲ್ಲಗೆ ಜಾರಿಗೆ ಹೋದ್ರಂತೆ. ಹಾಗೆ ಇನ್ನೊಬ್ಬರು ಬಂದರು, ನೀನು ನಿನ್ನ ಹೆಂಡತಿಯೊಟ್ಟಿಗೆ ದಿನ ಜಗಳ ಮಾಡ್ತಾ ಇದ್ದೆ, ಕುಡಿದು ಬಂದು ಎಲ್ಲ ವಿಷಯ ನೀನು ಹೇಳ್ತೇನೆ ಅಂತ. ಹಾಗೆ ಎಲ್ಲರೂ ಒಟ್ಟು ಯಾರಿಗೂ ಕೂಡ ದುರಾತ್ಮನನ್ನು ಓಡಿಸ್ಲಿಕ್ಕೆ ಆಗಲಿಲ್ಲ ಅಂತ.
ಇನ್ನೊಂದು ವಿಷಯ ನಿಮಗೆ ಹೇಳಿಕೆ ಬರ್ತಾನೆ. ಒಮ್ಮೆ ಒಬ್ಬ ಸೇವಕರು ಒಂದು ಸಹೋದರಿಯಲ್ಲಿರುವ ದುರಾತ್ಮನ ಓಡಿಸುವುದಕ್ಕೆ ಕರೆಯಲ್ಪಟ್ಟರು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಂತ ಹೇಳಿತ್ತಂತೆ, ಅದು ಹೋಗೋದಿಲ್ಲ ಅಂತ ಹೇಳಿದಂತೆ. ಯೇಸು ನಾಮ ಬಿಟ್ಟು ಹೋಗಂತ ಹೇಳಿದ್ರಂತೆ, ಹೋಗೋದಿಲ್ಲ ಅಂತ ಹೇಳಿದಂತೆ. ಹಾಗೆ 5-6 ಸರಿ ಅವ್ರು ಹೇಳಿದ್ರು, ಹೋಗೋದಿಲ್ಲ ಅಂತ ಹೇಳಿತ್ತು. ಕೊನೆಗೆ ಅವರು ಹೇಳಿದ್ರಂತ ಸೇವಕರು, ನಾನೇ ಹೋಗ್ತೇನೆ ಅಂತ ಅವರೇ ಬಿಟ್ಟು ಹೋದ್ರು ಅಂತ, ಸ್ಥಳ ಬಿಟ್ಟು ಹೋದ್ರಂತ. ಯಾಕೆ ಅಂದರೆ ಅಲ್ಲಲ್ಲಿಯ ದೇವರು ನಮಗೆ ಅಧಿಕಾರ ಕೊಟ್ಟ ಮೇಲೆ ಅದು ನಮಗೆ ವಿಧೇಯರಾಗಲೇಬೇಕು. ಯಾಕೆ ಕೆಲವು ಸಲ ದುರಾತ್ಮಗಳು ನಮಗೆ ವಿಧೇಯರಾಗುವುದಿಲ್ಲ? ಯಾಕೋಬ 4:7 ಪುನಃ ನೀವು ಓದಿಕೊಳ್ಳಿ. ದೇವರಿಗೆ ಒಳಗಾಗಿರಿ ಅಥವಾ ಅಧೀನರಾಗಿರಿ, ಸೈತಾನನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ನಮ್ಮನ್ನು ಸ್ವಪರೀಕ್ಷೆ ಮಾಡಬೇಕು. ನಾವು ಎಲ್ಲಿಯಾದರೂ ತಪ್ಪಿದೇನಾ, ಎಲ್ಲಿಯಾದರೂ ಪಾಪ ಮಾಡಿದ್ದೇನಾ, ಅದು ಪಾಪದಲ್ಲಿ ಜೀವನ ಮಾಡ್ತಾಯಿದ್ದೆ. ನಮ್ಮನ್ನು ನಮ್ಮ ಪಾಪಗಳನ್ನು ಪಶ್ಚಾತ್ತಾಪವನ್ನು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಆತ ರಕ್ತದ ಮೂಲಕ ತೊಳೆದು ಶುದ್ಧೀಕರಿಸಲ್ಪಟ್ಟ ಅನುಭವ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಆತನನ್ನು ಎದುರಿಸುವುದಕ್ಕಾಗಿ ನಿಲ್ಲಬೇಕು. ಅಲ್ಲಲ್ವಯ್ಯ, ಕೆಲವೊಮ್ಮೆ ಉಪವಾಸ ಪ್ರಾರ್ಥನೆ ಕೂಡ ಮಾಡುವಂಥ ಸನ್ನಿವೇಶ ಬರ್ಬೋದು. ಮಾರ್ಕ್ 9:29 ಓದಿ. ಮಾರ್ಕ್ 9:29. ಮತ್ತು ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದರು. ಕೆಲವೊಂದು ಜಾತಿಗಳಿಗೆ ಉಪವಾಸ ಕೂಡ ಮಾಡುವಂಥ ಅವಶ್ಯಕತೆ ಬರುತ್ತದೆ. ಒಂದು ತಿಳ್ಕೋಬೇಕು, ದೇವರಿಗೆ ನಾವು ಪರಿಪೂರ್ಣವಾಗಿ ಒಳಗದ ಸ್ಥಿತಿಯಲ್ಲಿ ಇದ್ದೇವೆ. ಪಾಪದಲ್ಲಿದ್ದುಕೊಂಡು, ವ್ಯಭಿಚಾರದಲ್ಲಿದ್ದುಕೊಂಡು, ರಹಸ್ಯ ಪಾಪದಲ್ಲಿದ್ದುಕೊಂಡು, ಅಥವಾ ಮಾದಕ ದ್ರವ್ಯ, ಸಿಗರೇಟ್, ತಂಬಾಕು, ಸರಾಯಿ ಹಾಕ್ಕೊಂಡು ವ್ಯಭಿಚಾರ ಮಾಡಿಕೊಂಡು ಪಾಪದಲ್ಲಿ ಜೀವಿಸಿ ಸೈತಾನ ಎದುರಿಸಲಿಕ್ಕೆ ಹೋಗಿದರೆ ನಾವೇ ಓಡಿ ಹೋಗುವಂಥ ಸನ್ನಿವೇಶ ಬರ್ತದೆ. ಆ ಪುಸ್ತಕತೆ 19 ಅಧ್ಯಾಯದಲ್ಲಿ ನಾವು 13, 14, 15, 16 ವಾಕ್ಯ ಓದುವಾಗ ಸ್ಕೇವ ಎಂಬುದಾಗಿ ಹೇಳುವಂಥ ಯಾಜಕನ ಮಕ್ಕಳು ದೆವ್ವ ಬಿಡಿಸ್ಲಿಕ್ಕೆ ಹೋದಾಗ ಅವರು ಪೌಲನು ಹೇಳುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ ಹೇಳ್ತಾ ಇದ್ರಂತೆ. ಪೌಲನು ಹೇಳುವಂಥ ಯೇಸುವಿನ ಹೆಸರಲ್ಲಿ. ಕೊನೆಗೆ ದುರಾತ್ಮ ಅವರನ್ನು ಓಡಿಸಿಬಿಟ್ಟು ಮಾತ್ರ ಅವರ ಬಟ್ಟೆನ್ನೆಲ್ಲ ಹರಿದು ಅವರಿಗೆ ಶರೀರಕ್ಕೆ ಗಾಯ ಮಾಡಿಬಿಟ್ಟಿದಂತೆ. ಆ ಪರಿಸ್ಥಿತಿ ಬಂದು ಬಿಡಬಾರದು. ಆದ ಕಾರಣ ನಾವು ನಮ್ಮನ್ನು ಸ್ವಪರೀಕ್ಷೆ ನಾವು ಯಾವಾಗಲೂ ಮಾಡಬೇಕು ಪ್ರಿಯರೇ. ಪ್ರತಿ ದಿವಸ ಸ್ವಪರೀಕ್ಷೆ ಮಾಡಿಕೊಂಡು ಕರ್ತನ ಸಮ್ಮುಖದಲ್ಲಿ ನಾವು ಪರಿಶುದ್ಧವಾಗಿ ನೀತಿವಂತರಾಗಿ ಯಾವಾಗ ನಾವು ನಿಲ್ಲುವವರಾಗಿರಬೇಕು ಪ್ರಿಯರೇ. ನಾವು ಹಲ್ಲಲಿಯ ಅವಾಗ ಮಾತ್ರ ಸೈತಾನನ್ನು ಎದುರಿಸುವುದಕ್ಕೆ. ಅದನ್ನು ಯೇಸು ಒಂದು ಮಾತು ಹೇಳಿದ ನೋಡಿ, ಜಾನ್ ಚಾಪ್ಟರ್ 14:31 ಕೂಡ ಓದ್ಬೋದು. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ. ಇಹಲೋಕಾಧಿಪತಿ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ. ನೋಡಿ, ಈ ಸಾಕ್ಷಿ ನನಗೆ ನಿಮಗೆ ಹೇಳುವುದಕ್ಕೆ ನಾವು ರೆಡಿಯಾಗಿರಬೇಕು. ಈ ಸಾಕ್ಷಿ ನಮಗೆ ಬೇಕು. ಇಹಲೋಕದ ಯಾವಾಗಲೂ ಬರ್ತಾನೆ, ಯಾವಾಗ ಚೆಕ್ ಮಾಡಲಿಕ್ಕೆ ಬರ್ಬೋದು ಅವನು. ನನಗೆ ಸಂಬಂಧಪಟ್ಟ ಏನಾದ್ರು ಇವನ ಒಳಗೆ ಹಿಡಿದೆಯಾ, ಎಲ್ಲಾದ್ರು ಇವನನ್ನು ಅಟ್ಯಾಕ್ ಮಾಡಬೇಕು. ಯಾಕಂದರೆ ನೋಡಿ 1 ಪೀಟರ್ 5:8, 1 ಪೇತ್ರ 5:8 ಮುಂದಿನ ಅನೇಕ ಸರಿ ಓದ್ತಾ ಇದ್ದೆ ವಾಕ್ಯವನ್ನು. ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನು ನುಂಗುವುದರಿಂದ ಹತ್ತು ತಿರುಗಾಡ್ತಾ ಇದ್ದಾನೆ. ಮಾತ್ರವಲ್ಲ, ಮ್ಯಾಥ್ಯೂ 12:43-45 ಮತ್ತು 12:43-45 ಒಂದು ದುರಾತ್ಮ ಸಿಕ್ಕಿದ್ರೆ ಓದ್ಬೋದು. ಒಬ್ಬ ವ್ಯಕ್ತಿಯಿಂದ ಬಿಟ್ಟು ಹೋದ ಮೇಲೆ ಅದು ನೀರಿಲ್ಲದ ಸ್ಥಳವನ್ನು ಅದು ಹುಡುಕುತ್ತದೆ ಅಂತ. ಕೊನೆಗೆ ಅದಕ್ಕೆ ಸಿಗದೇ ಇರುವಾಗ ತಾನು ಬಿಟ್ಟು ಬಂದಂಥ ಮನೆಗೆ ತಿರುಗಿ ಹೋಗೋಣಂತ ಬರ್ತದಂತೆ. ಅದು ಗುಡಿಸಿ ಅಲಂಕರಿಸಿದ್ದು ನೋಡ್ತದೆ. ಕೊನೆಗೆ 7 ದೆವ್ವಗಳೊಂದಿಗೆ ಅದು ಬರ್ತದೆ. ಸಮಯ ನೋಡಿ, ಸಂದರ್ಭ ನೋಡಿ ಅವನೊಳಗೆ ಹೊಕ್ಕುತ್ತದೆ ಅಂತ. ಅವನ ಕಡೆಯ ಸ್ಥಿತಿಯು ಮೊದಲ ಸ್ಥಿತಿಗಂದ್ರೆ ಕೆಟ್ಟದಾಗಿ ಹೋಗ್ತದೆ ಅಂತ. ಸಿಕ್ಕಿದ್ರೆ ಓದಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು, ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವು. ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು. ಅಂತ್ಯಸ್ಥಿತಿಯಾಗ್ತದೆ, ಮೊದಲಿಗಿಂತ ಕೆಟ್ಟದಾಗುತ್ತದೆ. 7 ಅಂದರೆ ಒಟ್ಟಿಗೆ 8 ದೆವ್ವಗಳು ಬರಲಿಕ್ಕೆ ನಾವು ಬಿಡಬಾರ್ದು, ಅವಕಾಶ ಕೊಡಬಾರ್ದು. ಅದು ಒಕ್ಕಲಿಲ್ಲದ್ದು, ಅದು ಗುಡಿಸಿ ಅಲಂಕರಿಸಿದ್ದು. ಅಂದರೆ ಅನೇಕರಿಗೆ ದುರಾತ್ಮಗಳನ್ನು ಬಿಡಿಸುವಾಗ ಏನು ಮಾಡ್ತಾರೆ ಅಂದರೆ, ದುರಾತ್ಮಗಳು ಓಡಿಸಲ್ಪಡ್ತದೆ. ಪ್ರಾರ್ಥನೆ ಮೇಲೆ ದೇವಸೇವಕರು ದೇವಜನ ಪ್ರಾರ್ಥಿಸುವಾಗ ಓಡದೆ ಹೋಗ್ತದೆ. ಅದು ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಆ ಸಮಯದಲ್ಲಿ ಅರಿಕೆ ಮಾಡ್ತಾನೆ. ಒಳಗೆ ಯೇಸುವಿಗೆ ಆತನು ಸ್ಥಳ ಕೊಡಲ್ಲ, ವಾಕ್ಯದಿಂದ ತುಂಬಿಸಲ್ಲ,
ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ. ಸಮಯ ಸಂದರ್ಭ ನೋಡಿ ಅದು ಏನು ಮಾಡ್ತದೆ, ಆ ಮನೆಯನ್ನು ಹೊಕ್ಕಿ ಬಿಡುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಹಲ್ಲೆಲೂಯಾ, ನಾವು ಪುನ್ನೊಂದು ಅವಕಾಶ ಸೈತಾನಿಗೆ ಕೊಡಬಾರ್ದು. ಒಂದು ವಾಕ್ಯ ಓದಿ, ಜಾನ್ 5:14, ಯೋನ 5:14. ಆ 38 ವರ್ಷದ ರೋಗಿ ಅಲ್ಲಿ ಗುಣವಾಗಿ ಆಲಯದಲ್ಲಿ ಸಿಕ್ಕಿದಾಗ ಯೇಸು ಅವನಿಗೆ ಏನು ಹೇಳ್ತಾನೆ ನೋಡುವ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯ್ತಲ್ಲ, ನಿನಗೆ ಸ್ವಸ್ಥವಾಯ್ತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು. ನಿನಗೆ ಹೆಚ್ಚಿನ ಕೇಡು ಬಂದಿತು ಎಂದನು. ನೋಡಿ, ಯೇಸುವೇನಿರ್ತದೆ, ಇನ್ನು ಮೇಲೆ ಪಾಪ ಮಾಡಬಾರ್ದು, ಇನ್ನು ಪಾಪದಲ್ಲಿ ನೀನು ಜೀವಿಸಬಾರ್ದು, ಇನ್ನು ನೀನು ಪರಿಶುದ್ಧವಾಗಿ ಜೀವಿಸಬೇಕು, ಇನ್ನು ನೀತಿವಂತನಾಗಿ ಜೀವಿಸಬೇಕು. ಅರಿಕೆ ಮಾಡೋದು ಒಳ್ಳೆಯದು, ನಾನು ನೀತಿವಂತನು ಪರಿಶುದ್ಧನು, ಕರೆಕ್ಟ್ ಅಲ್ಲಲ್ಲಿಯ. ಅರಿಕೆ ಮಾಡಿದಾಗ ನೀತಿವಂತನಾಗಿ ಪರಿಶುದ್ಧನಾಗಿ ಜೀವಿಸಬೇಕು, ಅದು ಇನ್ನೂ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಓಕೆ, ನಾವು ಮ್ಯಾಥ್ಯೂ ಚಾಪ್ಟರ್ 4ಗೆ ಬರುವ ಸೈತಾನ ದೇವರು ಯೇಸುಸ್ವಾಮಿ ಎದುರಿಸಿದಂಥ ವಿಧಾನಗಳಲ್ಲಿ ಕಾಣ್ತೇವೆ ನಾವು. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಇಲ್ಲಿ ವಾಕ್ಯದ ಜ್ಞಾನ ಇರಬೇಕಂತ ಅವಾಗ ನಾನು ಹೇಳಿದ್ದೇನೆ ನಿಮಗೆ, ವಾಕ್ಯದ ಜ್ಞಾನ. ಯೇಸು ಸ್ವಾಮಿ ನೋಡಿ, ಸೈತಾನ ಇಡೀ ಬೈಬಲ್ ಗೊತ್ತು ಸೈತಾನಿಗೆ ಆದಿ ಕಾರಣದ ಪ್ರಕಟಣೆವರೆಗೆ ಎಲ್ಲ ಬೈಬಲ್ ಬಾಯಾಟ ಇದೆ. ಚೆನ್ನಾಗಿ ಕೊಟ್ಕೊಳ್ಳಿ, ವಾಕ್ಯವನ್ನು ಹಿಡಿದುಕೊಂಡೇ ಬರುತ್ತಾನೆ ಅವನು. ಮೊನ್ನೆ ಯಾರು ಇಲ್ಲಿ ಬಂದಿದ್ರಂತೆ ವಿಸಿಟ್ಗೆ, ಯಾಕೆಂದರೆ ನಮ್ಮ ಆಶ್ರಮದಲ್ಲಿ ಈಗ ಕೊರೋನಾದ ನಂತರ ಆದ ನಂತರವಾಗಿ ವಿಸಿಟ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ನಮ್ಮ ಡಾಕ್ಟರ್ಗಳೆಲ್ಲ ಹೇಳಿದ್ದಾರೆ ವಿಸಿಟರ್ಸ್ಗೆ ಪ್ರಾಬ್ಲಮ್, ಯಾಕಂದರೆ ಒಂದು ಯಾರಿಗಾದರೂ ಒಬ್ಬನಿಗೆ ಎಲ್ಲಿತ್ತಾಗಿದ್ದರೆ ಎಲ್ಲ ಪೇಷಂಟ್ಗಳಿಗೆ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ನಾವು ಯಾರಿಗೆ ಒಂದು ಈ ಕೊರೋನಾ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ವಿಸಿಟರ್ಸ್ಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಒಬ್ಬರು ಯಾರು ಮೊನ್ನೆ ಬಂದಿದ್ದರಂತೆ, ಬಂದಾಗ ನಮ್ಮ ಅಸಿಸ್ಟೆಂಟ್ ಪಾಸ್ಟರ್ ಅವರಿದ್ದರು, ಪಾಸ್ಟರ್ ಪ್ರಶಾಂತ್ ಇದ್ದರು. ಅವ್ರು ಹೇಳ್ತಾ ಇದ್ದಾರಂತೆ, ನೀವು ಪ್ರೇಯರೆಲ್ಲ ಸ್ಟಾರ್ಟ್ ಮಾಡ್ಬೋದಲ್ಲ, ಚರ್ಚೆಲ್ಲ ಸ್ಟಾರ್ಟ್ ಮಾಡೋದಂತ. ಆಗ ಅವ್ರು ಹೇಳಿದ್ರೆ, ಈಗ ಪ್ರಾಬ್ಲಮ್ ಎಲ್ಲ ಉಂಟಲ್ಲ ಹೇಗೆ ಅಂತ ಹೇಳಿದ್ರಂತೆ. ಅದಕ್ಕೆ ಪ್ರಾರ್ಥಿಸುವವರಿಗೇನು ಕೊರೋನಾದ ಪ್ರಾಬ್ಲಮ್ ಇದೆ ಎಂಬುದಾಗಿ ಹೇಳಿದ್ರಂತೆ. ನೀವು ಅರ್ಥ ಆಗಿರಬೇಕು. ಅದರ ಅರ್ಥ ಏನೆಂದರೆ, ವಿಶ್ವಾಸಿಗಳು ಪರಲೋಕ ಎಕ್ಸ್ಟ್ರಾ ಆರ್ಡಿನರಿಗಳಲ್ಲ. ನಿಜವಾಗಿ ಹಲ್ಲೆಲೂಯಾ, ನಾವು ಚೆನ್ನಾಗಿ ಅರ್ಥ ಮಾಡಿ. ಅದರ ಅರ್ಥ, ಪ್ರಾರ್ಥಿಸುವವರಿಗೆ ರೋಗ ಬರುವುದಿಲ್ಲ, ಪ್ರಾರ್ಥಿಸುವವರಿಗೆ ಅವಘಡ ಆಗುವುದಿಲ್ಲ, ಪ್ರಾರ್ಥಿಸುವವರಿಗೆ ಸಮಸ್ಯೆ ಆಗುವುದಿಲ್ಲ ಎಂಬುದಾಗಿ ಎಲ್ಲಿ ಕೂಡ ಸತ್ಯರು ಹೇಳಿಲ್ಲ. ಕೀರ್ತನೆ 39, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಅಂತ ವಾಕ್ಯ, ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಬಿಡಿಸ್ತಾನೆ. ನಾವು ಶರೀರದಲ್ಲಿರುವವರೆಗೆ ರೋಗ ಬರ್ತದೆ, ವ್ಯಾಧಿ ಬರ್ತದೆ, ಹಲ್ಲೆಲೂಯಾ, ಕ್ಯಾನ್ಸರ್ ಬರ್ಬೋದು, ಟ್ಯೂಮರ್ ಬರ್ಬೋದು, HIV ಬರ್ಬೋದು, ಇನ್ನೇನು ಕೊರೋನಾ ಬರ್ಬೋದು, ಅಥವಾ ಆರ್ಥಿಕ ಸಮಸ್ಯೆಗಳು ಬರ್ಬೋದು, ಯಾವುದೇ ಬಾಧೆಗಳು ಸಮಸ್ಯೆಗಳು ಬರ್ಬೋದು. ಯಾಕೆ ಶರೀರದಲ್ಲಿ ನಾವು ಇಲ್ಲರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಜನರು ಬೇರೆ ರೀತಿ ಜನರು ಎಣಿಸೋ ಪ್ರಕಾರ ಹಾಗೆ ಅಲ್ಲ. ಆದರೆ ರೋಗಗಳು ಸಮಸ್ಯೆ ಬರುವಾಗ ಗುಣಪಡಿಸುವ ಯೇಸು ನಮ್ಮೊಟ್ಟಿಗಿದ್ದಾನೆ ಪ್ರಿಯರೇ. ಆತ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರಿಗೆ ಜ್ಞಾನ ನಮಗೆ ಕೊಟ್ಟಿದ್ದಾನೆ. ಯಾಕಂದರೆ ಮತ್ತೆ 10:16 ಏನಿರ್ತದೆ, ತೋಳಗಳ ಹಾಗೆ ನಾನು ಜನರ ಮಧ್ಯದಲ್ಲಿ ನಿಮ್ಮನ್ನು ಕಳಿಸ್ತಾ ಇದ್ದೇನೆ, ಸರ್ಪಗಳಂತೆ ಜಾಣರು, ಪಾರಿವಾಳಗಂತೆ ನಿಷ್ಕಪಟಗಳಾಗಿರುವುದು ಸಿಕ್ಕಿದ್ರೆ ಓದ್ಬೋದು. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದ್ದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ತುಂಬ ನಾವು ಎಚ್ಚರಿಕೆ ವಹಿಸಲೇಬೇಕು. ಶರೀರದಲ್ಲಿರುವಾಗೆ ನಾವು ತುಂಬ ಎಚ್ಚರಿಕೆ. ಹಾಗಾದರೆ ದೇವರು ಪರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಚೆನ್ನಾಗಿ ಎತ್ಮಟ್ಕೊಳ್ಳಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು, ಪರೀಕ್ಷೆ ಮಾಡಲಿಕ್ಕೆ ಇಲ್ಲ ದೇವರನ್ನು. ಈಗ ಉದಾಹರಣೆಗೆ ಮಾರ್ಕ್ 16, 17, 18 ಏನು ಹೇಳ್ತದೆ, ಅನೇಕ 5 ವಿಷಯಗಳನ್ನು ಹೇಳ್ತಾ ಒಂದು ವಿಷಯ ಏನಾಗಿದೆ, ನೀವು ಹಾವುಗಳನ್ನು ಎತ್ತುತ್ತೀರಿ, ವಿಷ ಪದಾರ್ಥವನ್ನು ಕುಡಿದರೆ ನಿಮಗೇನು ಆಗೋದು. ಅದರ ಅರ್ಥ ಏನು? ಸೀದವಾಗಿ ಹಾವನ್ನು ಎತ್ತಿಕೊಳ್ಬೇಕಾ ನಾವು? ಸೀದವಾಗಿ ವಿಷವನ್ನು ಕುಡಿಬೇಕಾ ನಾವು? ದೇವರು ಕಾಪಾಡ್ತಾನೆ ಅಂತ ಇಲ್ಲ. ಇದು ಯಾಕೆ ಹೇಳಲ್ಪಟ್ಟಿದೆ ಅಂದರೆ, ಹಾವು ಎಂಬುವಂಥದ್ದು ಅದು ಮಂತ್ರವಾದ ಶಕ್ತಿಗೆ, ಸೈತಾನ ಶಕ್ತಿಗಳಿಗೆ ಸಂಬಂಧವಾದದ್ದು. ವಿಷ ಪದಾರ್ಥ ಎಂಬುದಾಗಿ ಹೇಳುವಂಥದ್ದು ಆಕಸ್ಮಿಕವಾಗಿ ನಮ್ಮ ಜೀವಿತದಲ್ಲಿ ಗೊತ್ತಿಲ್ಲದೆ ವಿಷ ಪದಾರ್ಥಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡುವುದಾದರೆ ಅಂಥ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕಾಗಿ ನೋಡಿ, ನಾವು ಊಟ ಮಾಡೋಕ್ಕೆ ಮುಂಚೆ, ತಿನ್ನೋಕ್ಕೆ ಮುಂಚೆ, ಕುಡಿಯೋಕ್ಕೆ ಮುಂಚೆ, ಏನು ಮಾಡೋಕ್ಕೆ ಮುಂಚೆಯೂ ನಾವು ಪ್ರಾರ್ಥಿಸುವಂಥ ಅಭ್ಯಾಸ ಇರಬೇಕು. ಪ್ರಾರ್ಥಿಸುವಂಥ ಅಭ್ಯಾಸ ಇದ್ದರೆ
ಯಾಕಂದರೆ 1 ತಿಮೋತಿ ಚಾಪ್ಟರ್ 4:4-6 ಓದಿ. 1 ತಿಮೋತಿ 4:4-6. ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಅದು ಪವಿತ್ರವಾಗುತ್ತದೆ. ಪ್ರೈಸ್ ಗಾಡ್. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವಾಗ ಆಹಾರ ಪವಿತ್ರವಾಗುತ್ತೆ. ಅದಕ್ಕಾಗಿ ಪ್ರಾರ್ಥಿಸುವಂಥ ಅಭ್ಯಾಸ ಇಟ್ಕೊಳ್ಳಿ ಪ್ರಿಯರೇ. ಊಟ ಮಾಡೋಕ್ಕೆ ಮುಂಚೆ ಅದನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು, ದೇವರಿಗೆ ಊಟಕ್ಕಾಗಿ ಸ್ತೋತ್ರ ಕರ್ತನೆ, ಈ ಶರೀರಕ್ಕೆ ನನ್ನ ಒಳ್ಳೆ ಆರೋಗ್ಯ ತರಲಿ, ಶುದ್ಧೀಕರಿಸಿ ಆಹಾರವನ್ನು ಆಶೀರ್ವದಿಸು, ಸಿದ್ಧ ಮಾಡಿದ ಕರಗಳನ್ನು ಆಶೀರ್ವದಿಸು, ತೆಗೆದ ಭಂಡಾರ ತುಂಬಿಸೆಂಬುದಾಗಿ ಹೇಳಿ ನಾವು ಏನು ಮಾಡಬೇಕು, 1-2 ನಿಮಿಷ ಅಥವಾ 1 ನಿಮಿಷ ಅಥವಾ 30 ಸೆಕೆಂಡ್ ಜಸ್ಟ್ ಪ್ರೇಯರ್ ಮಾಡಿ ದೇವರ ಹಸ್ತಕ್ಕೆ ಆಹಾರವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ. ಆವಾಗ ನಿಮಗೆ ಅಜೀರ್ಣ ಆಗಲ್ಲ. ಅದರ ಮೂಲಕ ಯಾವುದೇ ರೀತಿಯಾದ ರೋಗಗಳು ಬರಲ್ಲ, ಸಮಸ್ಯೆ ಉಂಟಾಗಲ್ಲ. ಒಂದು ವೇಳೆ ಆಕಸ್ಮಿಕ ಏನಾದರೂ ಪದಾರ್ಥ ಅದ್ರ ಸೇರಿಸಲ್ಪಟ್ಟಿದ್ದರೆ ಅದು ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಒಂದು ವಾಕ್ಯ ಹೇಳ್ತೇನೆ, ವಿಮೋಚನಕಾಂಡ 23, 25, 27 ವಾಕ್ಯ ಓದುವ. ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡ್ತೇನೆ ದೇವರು ವಾಕ್ಯ ಹೇಳ್ತಾರೆ. ಓದಿ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಕಂಡೀಷನ್. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮ ಅನ್ನವನ್ನು ಪಾನವನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವೆನು. ನಿಮ್ಮೊಳಗೆ ಯಾವುದೇ ವ್ಯಾಧಿ ಉಂಟಾಗದಂತೆ ಮಾಡ್ತಾನೆ. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ನೀವು ಹೋಗುವ ಎಲ್ಲಾ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳ ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವನು ಓಡಿ ಹೋಗುವಂತೆ ಮಾಡುವೆನು. ನೋಡಿ, ಇದು ಯಾವಾಗ ನಡೀತದೆ? ನಮ್ಮ ದೇವರೊಬ್ಬನನ್ನೇ ಆರಾಧಿಸುವಾಗ, ತ್ರೈಕ ದೇವರಾದ ಅಲ್ಲಲ್ಲಿ ಏಕೈಕ ದೇವರನ್ನು ಮಾತ್ರ, ಸತ್ಯ ದೇವರನ್ನು ಮಾತ್ರ ನಾನು ಮತ್ತು ನೀವು ಆರಾಧಿಸುವಾಗ ಇದು ನಮ್ಮ ಜೀವಿತ ನಡೆಯುವಂಥ ಆಶೀರ್ವಾದವಾಗಿದೆ. ಇಲ್ಲಿ ಮತ್ತೆ ಸುವಾರ್ತೆ 4:4 4:3-4 ಓದ್ತೇವೆ. ಸೈತಾನ ಸಮಯವನ್ನು, ಸಂದರ್ಭವನ್ನು ಹುಡುಕಿಕೊಂಡೇ ಬರ್ತಾನೆ. ಅಲ್ಲಲ್ಲಿಯ ಕೆಲವೊಬ್ಬರು ವಾಕ್ಯವನ್ನು ಇಟ್ಕೊಂಡೇ ನಿಮ್ಮ ಬಳಿ ಬರ್ಬೋದು. ಆವಾಗ ವಾಕ್ಯದ ಮೂಲಕ, ವಾಕ್ಯದ ಜ್ಞಾನ ನಿಮಗಿಲ್ಲದಿದ್ದರೆ ವಾಕ್ಯವನ್ನು ಹೇಳಿ ಅವರಿಗೆ ಅದಕ್ಕೆ ಸರಿಯಾದ ವಾಕ್ಯ ಹೇಳಿ ಅವರನ್ನು ಏನು ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ. ವಾಕ್ಯದ ಜ್ಞಾನ, ಯೇಸುವಿನಲ್ಲಿ ವಾಕ್ಯದ ಜ್ಞಾನ ಇತ್ತು, ವಾಕ್ಯದ ಜ್ಞಾನವೂ ಇತ್ತು, ವಾಕ್ಯದ ತಿಳುವಳಿಕೆ ಕೂಡ ಇತ್ತು, ವಾಕ್ಯದ ಪ್ರಕಟಣೆ ಇತ್ತು. ಈ 3 ಸಂಗತಿ ಕ್ರಿಸ್ತನಿದ್ದರಿಂದ ಅವನು ಕೂಡ ವಾಕ್ಯವನ್ನೇ ಮಾತಾಡಿದ. ಧರ್ಮೋಪದೇಶಕ 8:3 ವಾಕ್ಯವನ್ನೇ ಯೇಸು ಅಲ್ಲಿ ಮಾತಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನೀನು ದೇವರ ಮಗನಾಗಿದ್ದರೆ, ಹೌದು ಅವನು ದೇವರ ಮಗನೇ ಆಗಿದ್ದ. ಅವನು ಸೈತಾನೇ ಗೊತ್ತು ದೇವರ ಮಗನೇ ಆಗಿದ್ದ, ಚಾಲೆಂಜ್ ತರ್ತಾ ಇದ್ದಾನೆ. ನಾನು ದೇವರ ಮಗನಲ್ವಾ, ಈಗ ಮಾಡಿಕೊಡ್ತೇನೆ ಅಂತ ಆತನು ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ ಪ್ರಿಯರೇ. ಒಂದನೇ ಸೈತಾನ ಮಾತು ಕೇಳುವ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಅಗತ್ಯ ಇಲ್ಲದನ್ನು ಒಂದು ಮಾಡಲಿಕ್ಕೆ ಆತನಿಗೂ ಕೂಡ ಇಷ್ಟ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಸಮಯ ಸಂದರ್ಭಕ್ಕೆ ದೇವರು ಕೂಡ, ಯೇಸು ಹೇಳ್ತಾ ಇದ್ದ ಇಂಪಾರ್ಟೆಂಟ್ ಏನು ಅಂತ. ಧರ್ಮೋಪದೇಶಕ 8ನೇ ಅಧ್ಯಾಯ 3ನೇ ವಾಕ್ಯವನ್ನು ಇಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ಏನದು ವಾಕ್ಯ? 8:3. ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ. ಮನುಷ್ಯ ಅಂದರೆ ಒಳಗಿನ ಆತ್ಮ, ದೇವರ ಬಾಯಿಂದ ಹೊರಡುವ ನುಡಿಗಳ ಮೂಲಕ ಜೀವಿಸ್ತಾನೆ. ನಮ್ಮ ಆತ್ಮ ಮನುಷ್ಯನಿಗೆ ಬೇಕಾದ ಆಹಾರ ಅದು ದೇವರ ವಾಕ್ಯವಾಗಿ. ಅದಕ್ಕೆ ಯೆರೆಮೀಯ 15:16 ಹೇಳ್ತದೆ, ನಿನ್ನಿಂದ ದೊರೆತಂಥ ನಿನ್ನ ನುಡಿಗಳನ್ನು ಅಥವಾ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ಅದು ನನ್ನಲ್ಲಿ ಹರ್ಷ, ಉಲ್ಲಾಸ, ಆನಂದವನ್ನು ಉಂಟು ಮಾಡಿತೆಂಬುದಾಗಿ ಯೆರೆಮೀಯ ಪ್ರವಾದಿಯಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಮ್ಯಾಥ್ಯೂ ಚಾಪ್ಟರ್ 4ಗೆ ತಿರುಗಿ ಬನ್ನಿ, 5ನೇ ವಾಕ್ಯ ಓದಿ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸೈತಾನ ಕ್ಲೇಮ್ ಮಾಡುವಂತ ವಾಕ್ಯ ಯಾವುದಾಗಿದೆ?
ಕೀರ್ತನೆ 91, 11, 12 ಸಿಕ್ಕಿದ್ರೆ ಓದಬಹುದು. ಸ್ಯಾಮ್ಸ್ 91, 11, 12 ವಾಕ್ಯವನ್ನು ಕ್ಲೈಮ್ ಮಾಡ್ತಾ ಇದ್ದಾನೆ ಸೈತಾನ ಇಲ್ಲಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಈ ಎತ್ತಿಕೊಳ್ಳುವರು. ವಾಕ್ಯವನ್ನು ಕ್ಲೈಮ್ ಮಾಡ್ತಾ ಇದೆ. ಯೇಸು ಏನು ಉತ್ತರ ಕೊಡ್ತಾನೆ? ಮುಂದೆ ಓದಿ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು. ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು. ನಾವು ಧರ್ಮೋಪದೇಶ 6ನೇ ಅಧ್ಯಾಯ ನಾವು 6ನೇ ವಾಕ್ಯದಿಂದ ಓದುವ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು 5ನೇ ವಾಕ್ಯದಿಂದಲೇ ಓದಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತ್ರಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರು ಗುಂಡಿಗಳನ್ನು. ವಾಕ್ಯದ ಶ್ರೇಷ್ಠತೆ, ವಾಕ್ಯದ ಪ್ರಾಮುಖ್ಯತೆಯನ್ನು ಇಲ್ಲಿ ಕರ್ತನು ಎತ್ತಿ ಹೇಳುವಂಥದ್ದು ನೋಡ್ತೇವೆ. ಇಲ್ಲಿ ಸೈತಾನ ಈ ವಾಕ್ಯವನ್ನು ಆತನಿಗೆ ಹೇಳಿದಾಗ ಯೇಸುನೆತ್ತದನೆ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷೆ ಮಾಡಬಾರದು. ನಾವು ದೇವರನ್ನು ಅವಾಗಲೇ ಹೇಳಿದ್ದೆ ನಾನು, ಮಾರ್ಕ್ 16:17-18 ವಿಷ ಪದಾರ್ಥ ಕುಡಿದ್ರೆ ಅವ್ರಿಗೇನು ಆಗುವುದಿಲ್ಲ ವಾಕ್ಯ ಹೇಳ್ತಾ. ಅದರ ಅರ್ಥ ವಿಷವನ್ನು ಕುಡಿಯುವುದು ಅಥವಾ ವಿದ್ಯುತ್ ಹರಿಯುವಂಥ ತಂತಿಗೆ ಕೈ ಹಾಕುವಂಥದ್ದಲ್ಲ ನಾವು ಹೋಗಿ, ಅಥವಾ ಹುತ್ತದ ಒಳಗೆ ಸರ್ಪಕ್ಕೆ ಕೈ ಹಾಕುವಂಥದ್ದಲ್ಲ. ಅದರ ಅರ್ಥ ಏನೆಂದರೆ ಅಪಾಯಗಳು ಬರುವಾಗ ದೇವರು ನಮ್ಮನ್ನು ರಕ್ಷಿಸ್ತಾನೆಂಬುದಾಗಿ, ಅದರ ಅಂಥದ್ದು ಯಾವುದನ್ನು ಮುಟ್ಟಲ್ಲ ಎಂಬುದಾಗಿ ಯೇಸು ಹೇಳ್ತಾ. ಮುಂದೆ ಓದಿ, ಮ್ಯಾಥ್ಯೂ ಚಾಪ್ಟರ್ 4 ಮುಂದಕ್ಕೆ ಓದಿ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಆರಾಧಿಸಬೇಕು. ಅಲ್ಲಲಿಯ ಸೈತಾನ ವಾಕ್ಯ ತಗೊಂಡು ಬಂದ, ಯೇಸು ವಾಕ್ಯ ತಗೊಂಡು ಬಂದ. ಸೈತಾನ ಹೀಗೆ ಬರೆದಿದ್ದನ್ನು ಸೈತಾನ ಹೇಳಿದ, ಯೇಸು ಹೇಳಿದ ಹೀಗೂ ಬರೆದಿದೆ ಎಂಬುದಾಗಿ ಯೇಸು ಹೇಳುವಂಥ 3 ವಿಷಯ ಜ್ಞಾಪಿಟ್ಟುಕೊಳ್ಳಿ: ವಾಕ್ಯದ ಜ್ಞಾನ, ವಾಕ್ಯದ ತಿಳುವಳಿಕೆ, ವಾಕ್ಯದ ಪ್ರಕಟಣೆ. ಅಲ್ಲಲಿಯ 119 ಕೀರ್ತನೆ 9ನೇ ವಾಕ್ಯ ಹೇಳ್ತದೆ, ಯೌವನಸ್ಥಂತ ನಡತೆಯನ್ನು ಸರಿಪಡಿಸಿಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯ ಗಮನಿಸಿ ನಡೆಯುವುದರಿಂದ. 119 ಕೀರ್ತನೆ 11ನೇ ವಾಕ್ಯ ಹೇಳ್ತದೆ, 119 Psalms 11 verse ಹೇಳ್ತದೆ, ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಇಟ್ಟಿರುವುದರಿಂದ ನಿನಗೆ ವಿರುದ್ಧವಾಗಿ ನನ್ನ ಪಾಪವನ್ನು ಮಾಡುವುದಿಲ್ಲ ಎಂಬುದಾಗಿ ಭಕ್ತ ದಾವೀದನು ಅಲ್ಲಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ರೇಮಾ ವಾರ್ತೆ ನೆನಪಿಟ್ಟುಕೊಳ್ಳಿ, ನಿಮಗೆ ಅಧಿಕಾರ ಇದೆ. ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದಾರೋ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ಯಾರೆಲ್ಲ ದೀಕ್ಷೆ ತೆಗೆದುಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಸೈತಾನನ ಮೇಲೆ, ದುರಾತ್ಮ ಶಕ್ತಿಗಳ ಮೇಲೆ, ಮಂತ್ರವಾದ ಶಕ್ತಿಗಳ ರೋಗಗಳ ಮೇಲೆ, ರೋಗ ಶಕ್ತಿಗಳ ಮೇಲೆ ಅಧಿಕಾರ ಇದೆ. ಈ ಅಧಿಕಾರವನ್ನು ಮಾತಾಡುವುದರ ಮೂಲಕ ಚಲಾಯಿಸಬೇಕು. ಯೇಸು ಹೇಗೆ ಮಾತಾಡಿದ? ಆತನ ರೇಮ ವಾರ್ತೆಯನ್ನು ಮಾತಾಡೋದ್ರ ಮೂಲಕ ಕೊನೆಗೆ ಆತ ತೊಲಗು ಸೈತಾನ ಎಂಬುದಾಗಿ ಹೇಳಿ ಅವನು ಗದರಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನಿಂದ ನಮ್ಮ ಅಧಿಕಾರವನ್ನು ಚಲಾಯಿಸುವ ಪ್ರಿಯರೇ, ಅಧಿಕಾರವನ್ನು ಚಲಿಸುವ ಜಯದ ಜೀವಿತವನ್ನು ನಾವು ನಡೆಸುವ ಪ್ರಿಯರೇ. ನಾನು ಇವತ್ತು ಕೇವಲ 2 ವಿಷಯಗಳು ಹೇಳುವುದಕ್ಕೆ ಸಾಧ್ಯವಾಯಿತು, ಹೇಗೆ ಜಯದ ಜೀವಿತವನ್ನು ನಾವು ನಡೆಸಬಹುದೆಂಬುದಾಗಿ. 1ನೇದಾಗಿ ಪವಿತ್ರನ ಅಭಿಷೇಕ ನಮಗೆ ಬೇಕು. 2ನೇದಾಗಿ ಅಧಿಕಾರ ಕೊಟ್ಟಿದೆ, ಅದರ ಪ್ರಕಟಣೆ ಬೇಕು ನಮಗೆ, ಅದು ಉಪಯೋಗಿಸಬೇಕು. ಅಧಿಕಾರವನ್ನು ನಾವು ಮಾತಾಡೋದ್ರ ಮೂಲಕ ಚಲಾಯಿಸಬೇಕು. ಜ್ಞಾನೋಕ್ತಿ 18, 20, 21 ಹೇಳ್ತದೆ, ನಮ್ಮ ಜೀವ ಮರಣಗಳು ನಾಲಿಗೆಯ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸಿರುವುದಾಗಿ ಆ ವಾಕ್ಯದಲ್ಲಿ ನಾವು ಓದ್ತೇವೆ. ಹಾಗಾದರೆ ನಮ್ಮ ಅಧಿಕಾರವನ್ನು ರೇಮ ವಾರ್ತೆ ಮಾತಾಡೋದ್ರ ಮೂಲಕ ನಾವು ಚಲಾಯಿಸುವುದರ ಮೂಲಕ ಜಯದ ಜೀವಿತ ನಡೆಸಲಿಕ್ಕೆ ಸಾಧ್ಯ. ಉಳಿದ ವಿಷಯಗಳನ್ನು ಮುಂದುವರೆದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನಾವು ನೋಡೋಣ ಪ್ರಿಯರೇ. ಬನ್ನಿ ನಾವು ಪ್ರಾರ್ಥಿಸುವ.
ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತನಾಡಿದಿ. ಯಾರಾದರೂ ಅಭಿಷೇಕ ಹೊಂದದವರಿದ್ದರೆ ಅಭಿಷೇಕ ಹೊಂದುವುದಕ್ಕೆ ಅವರಿಗೆ ಸಹಾಯ ಮಾಡು. ಯೇಸುವಿನ ನಾಮದ ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿಯಲ್ಪಡಲಿ, ಪವಿತ್ರಾತ್ಮನ ಅಭಿಷೇಕ ಇಳಿಯಲ್ಪಡಲಿ, ಪವಿತ್ರಾತ್ಮನ ಬಲ ಇಳಿಯಲ್ಪಡಲಿ. ಒಬ್ಬೊಬ್ಬರು ಮುಟ್ಟು ಸ್ವಾಮಿ ಆತ್ಮನಿಂದ ತುಂಬಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ. ಮಾತ್ರವಲ್ಲ, ವಾಕ್ಯದ ಜ್ಞಾನ, ವಾಕ್ಯದ ತಿಳುವಳಿಕೆ, ವಾಕ್ಯದ ಪ್ರಕಟಣೆ ಕೊಟ್ಟು ನಮ್ಮ ಅಧಿಕಾರ ಏನೆಂಬುದಾಗಿ ತಿಳಿದುಕೊಂಡು ಈ ಅಧಿಕಾರವನ್ನು ಸೈತಾನ ಶಕ್ತಿಗಳಿಗೆ ವಿರುದ್ಧವಾಗಿ ಚಲಾಯಿಸುವ ಹಾಗೆ ನೀನು ಪ್ರತಿಯೊಬ್ಬರಿಗೆ ಬಲಪಡಿಸಬೇಕೆಂಬುದಾಗಿ ಕರ್ತನ ಪ್ರಾರ್ಥಿಸುತ್ತೇನೆ. ನಿನ್ನ ಬರೋಣಕ್ಕೆಲ್ಲರೂ ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಈ ಲೋಕದ ಸೋಲಿನ ಜೀವಿತಕ್ಕಾಗಿ ಅಲ್ಲ ನೀನು ಕರೆದದ್ದು, ಜಯದ ಜೀವಿತಕ್ಕಾಗಿ ನಮ್ಮೆಲ್ಲ ಕರೆದಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.